ಓಕೆ. ಅಂದ್ರೆ ಹೇಗಿದ್ದೀರಿ ಗುರುಗಳೇ? ಚೆನ್ನಾಗಿದ್ದೀನವ್ವ. ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಗುರುಗಳೇ. ತುಂಬಾ ದಿನ ಆಯ್ತು ಗುರುಗಳೇ, ಮಾತಾಡ್ಬೇಕಂತ ಕಾಲ್ ಮಾಡಿದ್ರೆ ಕಾಲ್ ಸಿಗ್ತಿರ್ಲಿಲ್ಲ ಗುರುಗಳೇ. ನೋಡಿ ಬೈಕೊಂಬಿಟ್ಟಿದ್ದೀರಲ್ವ ಚೆನ್ನಾಗಿ. ನಾನು ಫೋನ್ ಮಾಡಿ ಅಂತಾನೆ ಮಾಡಿದ್ರೆ ಫೋನ್ ಎತ್ತಲ್ಲ ಅಂತ. ಆ? ಹೌದು ಗುರುಗಳೇ, ಇದೇ ತರ ನಾನು ಕಾಮೆಂಟ್ ಕೂಡ ಮಾಡಿದ್ದೇನೆ ಗುರುಗಳೇ ನಿಮ್ಗೆ. ಏನಂತ? ಕಾಲ್ ಮಾಡಿದ್ರೆ ರಿಸೀವ್ ಮಾಡೋದಿಲ್ಲ ಗುರುಗಳೇ. ಕೆಲವೊಮ್ಮೆ ತುಂಬಾ ಹೇಳ್ಕೋಬೇಕು ಗುರುಗಳೇ ನಿಮ್ಮ ಹತ್ರ ಅಂತ, ಕೆಲವೊಮ್ಮೆ ಪುಣ್ಯ. ಹತ್ತು ಬಿಟ್ಟಿದ್ದೇನೆ ಗುರುಗಳೇ ನಾನು. ಏರ್ಲವ ಕಾರ್ಯಕ್ರಮ ಯಾವಾಗ್ಲಿಂದ ಕೇಳ್ತಿದ್ದೀರಿ? ಒಂದು 4 ತಿಂಗಳಾಯ್ತು ಗುರುಗಳೇ. ನೀವೆಲ್ಲ ಮಾತಾಡೋದು ತುಂಬಾ ಖುಷಿ ಆಗ್ತದೆ ಗುರುಗಳೇ. ನಿಮ್ ಮಾತುಗಳು ಕೇಳುವಾಗ ನಂಗೆ ಯಾವಾಗಾದ್ರೂ ಮಾತಾಡ್ತೇನೋ, ನಮ್ ಕಷ್ಟ ಎಲ್ಲ ಯಾವಾಗಾದ್ರೂ ಹೇಳ್ಕೊಳ್ತೇನೋ, ಗುರುಗಳ ಹತ್ರ ಏನಾದ್ರೂ ಸಜೆಷನ್ ಕೊಡ್ತಾರೇನೋ ಗುರುಗಳಂತ ತುಂಬಾ ಸರಿ ಕಾಲ್ ಮಾಡ್ತಾ ಇದ್ದೆ ಗುರುಗಳೇ ನಾನು. ಆಗ್ಲವಾ, ಕೃಷ್ಣನ ಅನುಗ್ರಹ ಆಗಿದೆ, ಒಳ್ಳೇದಾಗ್ಲಿ. ಕಾರ್ಯಕ್ರಮವನ್ನ ಯಾವಾಗ್ಲಿಂದ ನೋಡ್ತಿರೋದು? ಕಾರ್ಯಕ್ರಮ ತುಂಬಾ ದಿನದಿಂದ ನೋಡ್ತಾ ಇದ್ದೇನೆ ಗುರುಗಳೇ. ಅಂದ್ರೆ ಟೈಮ್ ಇರಲ್ಲ ಗುರುಗಳೇ ನಂಗೆ. ಆದ್ರೂ ನಾನು ಯೂಟ್ಯೂಬ್ ಅಲ್ಲಿ ಕೆಲವೊಮ್ಮೆಲ್ಲ ನೋಡ್ತಾ ಇರ್ತೇನೆ ಬೇಜಾರಾಗುವಾಗ. ಏನ್ ಮಾಡ್ಕೊಂಡ್ರು ನೀವು? ನಾನು ಬೆಳಗ್ಗೆ 6:30ಗೆ ಎದ್ದು ಕೆಲ್ಸಕ್ಕೆ ಹೋಗ್ತೇನೆ ಗುರುಗಳೇ. ಮತ್ತೆ ಬರುವಾಗ ಮತ್ತೆ ಸಂಜೆ 7:30 ಆಗುತ್ತೆ ಗುರುಗಳೇ ಬರುವಾಗ. 6:30ಗೆ ಕೆಲ್ಸಕ್ಕೆ ಹೋಗ್ತೀರಾ? ಹೌದೌದು ಗುರುಗಳೇ. 6:30ಯಿಂದ ಸಂಜೆ 7:30? ಹಾ, ಸಂಜೆ 7:30 ಆಗ್ತದೆ ಗುರುಗಳೇ ಬರುವಾಗ. ಮಾಡ್ತೀಯವ್ವ ಕೆಲ್ಸ? ಮನೆ ಕೆಲ್ಸ ಗುರುಗಳೇ ನಮ್ದು. ಅಯ್ಯೋ ತಾಯಿ, ಅಂದ್ರೆ ಎಷ್ಟು ಮನೆಗೆ ಹೋಗ್ತೀರಿ? ಮನೆ ಅಂದ್ರೆ ಒಂದ್ 5 ಮನೆಗೆ ಹೋಗ್ತೀನಿ ಗುರುಗಳೇ. ಅಂದ್ರೆ ಬೆಳಗ್ಗೆ ಒಂದು ಬುದ್ಧಿಮಾಂದ್ಯ ಮಕ್ಕಳದೊಂದು ಹಾಸ್ಟೆಲ್ ಇದೆ ಗುರುಗಳೇ ಇಲ್ಲಿ. ಓಕೆ. ಅಲ್ಲಿ ಕೆಲಸ ಮಾಡ್ತೀವಿ ಗುರುಗಳೇ. ಮಕ್ಕಳಿಗೆ ಸ್ನಾನ ಇದೆಲ್ಲ ಒಂದು 13 ವರ್ಷ ಆಯ್ತು ಗುರುಗಳೇ ನಾವು ಅಲ್ಲಿ ಕೆಲಸ ಮಾಡ್ತಾ ಇರೋದು. ಆಗ್ಲಿ. ಈಗ ನಿಮಗೆ ಎಷ್ಟು ವರ್ಷ? ಈಗ 35 ವರ್ಷ ಗುರುಗಳೇ ನಂಗೆ. 35 ವರ್ಷ? ಹಾ ಗುರುಗಳೇ, ಮದುವೆ ಆಗಿದೆ, ಗಂಡ ಮಕ್ಕಳು 2 ಜನ ಗಂಡ್ ಮಕ್ಳಿದ್ದಾರೆ ಗುರುಗಳೇ. ಸಂತೋಷ. ಆಯ್ತು, ಹೇಳವ ಏನು ಕತೆ? ಕತೆ ಏನಿಲ್ಲ ಗುರುಗಳೇ, ಸ್ವಲ್ಪ ಮನೆದು ಸ್ವಲ್ಪ ಇದೇನೋ ಪ್ರಾಬ್ಲಮ್ ಇರ್ತದೆ ತುಂಬಾ, ಹಾಗೆಲ್ಲ ಏನಾದ್ರೂ ಸಿಗ್ತದ ಗುರುಗಳೇ? ಮನ್ಸು ಬಿಚ್ಚಿ ಮಾತಾಡ್ತಾಯಿ. ಅದೇ ಗುರುಗಳೇ, ಗಂಡದು ಸ್ವಲ್ಪ ಇದು ಗುರುಗಳೇ ಸಮಸ್ಯೆ. ಗಂಡದ ಸಮಸ್ಯೆ? ಸಮಸ್ಯೆ, ಮನೇಲಿ ಅತ್ತಿ ಮಾವದ ಸಮಸ್ಯೆ. ತುಂಬಾ ಮಾತಾಡ್ಬೇಕು, ಏನೇನೋ ಹೇಳ್ಕೋಬೇಕು ಅಂತ ಅಷ್ಟೆಲ್ಲ ಈಗ ಮಾತಾಡುವಾಗ ಆ ಮಾತೇ ಬರೋದಿಲ್ಲ ಗುರುಗಳೇ. ಏನ್ ಹೇಳ್ಕೋಬೇಕು, ಏನ್ ಬಿಡ್ಬೇಕು? ಅದೇ ಹಾಗೆ ನೋಡಿ. ಎಲ್ಲ ನೀವು ಹೇಳುವಾಗ ಎಲ್ಲ ಅವ್ರಿಗೆ ಹೇಳುವಾಗ, ಓ ನನ್ ಜೀವನನು ಹೀಗೆ ಇದೆ ಅಲ್ಲ, ಓ ನನ್ ಜೀವನನು ಹೀಗೆ ಹೋಗ್ತಾ ಇದೆ ಅಲ್ಲ, ಗುರುಗಳ ಹತ್ರ ಏನಾದ್ರು ಕೇಳಿದ್ರೆ ಏನಾದ್ರು ಸಜೆಷನ್ ಕೊಡ್ತಾರೇನು, ಆ ತರ ಆಗ್ತದೆ ಗುರುಗಳೇ ನನಗೆ. ಇರ್ಲಿ ತಾಯಿ, ಹಂಚ್ಕೊ, ಏನೇ ಇರ್ಲಿ, ದೇವ್ರ ದಯೆ. ಆನಂತರ ಏನು ಅನ್ಬೇಕು, ಏನು ಹೇಳಬೇಕು ಖಂಡಿತ ಹೇಳ್ತೀನಿ. ಮನಸ್ಸಲ್ಲಿರೋ ನೋವನ್ನು ಹೊರಗಡೆ ಹಾಕು, ಏನು ತೊಂದರೆ ಇಲ್ಲ, ಎಲ್ಲದು ಒಳ್ಳೇದಾಗುತ್ತೆ. ಅದಕ್ಕೇನು ತುಂಬ ದುಃಖ ಪಡ್ಲಿಕ್ಕೆ ಹೋಗ್ಬೇಡ. ಹೇಳವ, ಎಷ್ಟು ಜನ ಮಕ್ಕಳು ನೀವು? ಮಕ್ಕಳು ನಾನೊಬ್ಳೆ ಮಗಳು ಗುರುಗಳೇ. ಒಬ್ರೇ ಮಗಳು? ಒಬ್ರೆ. ಅಣ್ಣ ತಮ್ಮ ಇದ್ದಾರೆ 2 ಜನ. ಅವರದು ಅಣ್ಣಂದು ಮದುವೆ ಆಗಿದೆ. ನೀವೇನು ಓದಿದ್ದೀರಿ? ನಾನು 10th ಓದಿದ್ದೇನೆ ಗುರುಗಳೇ ಅಷ್ಟೇ. ಮೇಷ್ಟ್ರ ಕಳಿಸ್ಬಿಟ್ರ ಸಾಕು 10th ಅಂತ? ಇಲ್ಲ ಗುರುಗಳೇ, ಓದ್ಬೇಕನ್ನ ಟೈಮಲ್ಲಿ ಓದಕ್ಕಾಗ್ಲಿಲ್ಲ. ಈಗ ಓದ್ಬೇಕಂತ ಆಸೆ ಆಗ್ತದೆ, ಈಗ ಆಗಲ್ಲ ಗುರುಗಳೇ. ಅಡ್ಮಿಷನ್ನೇ ಮಾಡಿಸ್ಕೊಳಲ್ಲ ನಿಮ್ಮನ್ನ. ಏನಮ್ಮ, ನಿಮ್ಮ ಮಕ್ಕಳು ಕಳ್ಸೋ ಟೈಮಲ್ಲಿ ನೀವು ಬಂದಿದೆಯಲ್ಲಮ್ಮ ಅಂದ್ಬಿಡ್ತಾರೆ. ಹೌದೌದು ಗುರುಗಳೇ, ಹಾಗೆ ಆಗಿದೆ. ಈಗ ಮಕ್ಕಳಾದ್ರೂ 10ನೇ ಕ್ಲಾಸ್ಗೆ, ಅಂದ್ರೆ 10ನೇ ಕ್ಲಾಸ್ ಮುಗಿಸಿದ್ರ ಅಥವಾ ಅದು ಅರ್ಧ? ಮುಗೀತು ಗುರುಗಳೇ, 10ನೇ ಕ್ಲಾಸ್ ಮುಗೀತು. ಎಕ್ಸಾಮ್ 1-2 ಹೋಯ್ತು. ಮತ್ತೆ ಎಂತ ಮಾಡೋದು ಗುರುಗಳೇ? ಆಮೇಲೆ 2 ವರ್ಷ ಮನೆಯಲ್ಲೇ, ಮತ್ತೆ ಮದ್ವೆ ಅದು ಇದಂತ ಇದ್ ಮಾಡಿದ್ರು ಮದ್ವೆ ಅಮ್ಮ ಮನೆಯಲ್ಲಿ. ಅಂದ್ರೆ 10ನೇ ಕ್ಲಾಸಲ್ಲಿ ಎರಡು ಸಬ್ಜೆಕ್ಟ್ ಹೋಯ್ತಾ? ಹೌದೌದು ಗುರುಗಳೇ, ಹೋಯ್ತು. ಮೇಷ್ಟ್ರು ಸರಿ ಪಾಠ ಮಾಡಿಲ್ಲ ಅನ್ಸುತ್ತೆ. ಹಾಗೆಲ್ಲ ಗುರುಗಳೇ, ಇಲ್ಲಾಂದ್ರೆ ಎಕ್ಸಾಮ್ ಹಾಲಲ್ಲಿ ಯಾರೋ ಪಕ್ಕದವನ್ ತೋರಿಸಿಲ್ಲ ಸರಿ. ಹಾಗೆಲ್ಲ ಏನಿಲ್ಲ ಗುರುಗಳೇ. ಮತ್ತೆ ಓದಕ್ ಆಗ್ಲಿಲ್ಲ, ಆಗ ತಲೆಗೆ ಹೋಗ್ಲಿಲ್ಲ ಬುದ್ಧಿ ವಿದ್ಯೆ. ಸ್ಪೋರ್ಟ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಹೋಗ್ಬಿಟ್ಟೆ ಗುರುಗಳೇ ನಾನು. ಸ್ಪೋರ್ಟ್ಸ್ ಅಲ್ಲಿ ಆಡ್ಬೇಕು. ಏನ್ ಆಡ್ತಿದ್ರಿ? ಕಬಡ್ಡಿ ಆಡ್ತಿದ್ರಾ? ಇಲ್ಲ ಸರ್, ನಂಗೆ ರನ್ನಿಂಗ್ ರೇಸ್ ಅಂದ್ರೆ ತುಂಬಾ ಇಷ್ಟ. ಸ್ಟೇಟ್ ಲೆವೆಲ್ ಎಲ್ಲ ಹೋಗಿದ್ದೀನಿ ಸರ್. ಹೌದಾ ಗುರುಗಳೇ? ಹೌದೌದು ಗುರುಗಳೇ, ಸ್ಟೇಟ್ ಲೆವೆಲ್ ಎಲ್ಲ ಹೋಗಿದ್ದೇನೆ ಗುರುಗಳೇ ರನ್ನಿಂಗ್ ರೇಸ್ ಅಲ್ಲಿ. ಖೋಖೋದಲ್ಲಿ. ಖೋಖೋ ಆಡ್ತಿದ್ರಾ? ಹೌದೌದು ಗುರುಗಳೇ. ನಾನು ಆಡ್ತಿದ್ದೆ, ನಾನು ಕ್ಯಾಪ್ಟನ್ ಆಗಿದ್ದೆ. ನಾವು ಸಹ ಆಗಿದ್ದೇವೆ ಗುರುಗಳೇ ಕ್ಯಾಪ್ಟನ್. ನೀವು ಸಹ ಇದ್ರಾ? ಹೌದೌದು. ನಮ್ದು ರಿಲ್ಲೇ ಎಲ್ಲ ಓಡ್ತಿದ್ರಾ? ಹೇಳಿ ಗುರುಗಳೇ. ರಿಲ್ಲೇ ಎಲ್ಲ? ರೀಲೆ ಎಲ್ಲ ಫಸ್ಟ್ ನಮ್ದು. ರೀಲೆ ಮತ್ತೆ 100 ಮೀಟರ್ ಓಟ ಅದೆಲ್ಲ ಫಸ್ಟ್ ಗುರುಗಳೇ.
ರೀಲೆ ನಾನು ಓಡ್ತಿದ್ದೆ, ನಾನೇ ಲಾಸ್ಟ್ನೇ ಒಂದು ನಿಂತ್ಕೊಳ್ತಿದ್ದು. ಎಲ್ಲ ಓಡ್ ಬಂದು ಬೇಗ 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 ನನ್ನ ಕೈ ಕೊಟ್ರೆ ಹೌದು. ಹಾ ನಾನು ಲಾಸ್ಟಲ್ಲಿ ತಗೊಂಡೋಗಿ ಎಂಟು ಮಾಡಿದೆ. ಹೌದೌದು ಗುರುಗಳೇ, ಹಾಗೆ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಇತ್ತು ಗುರುಗಳೇ, ಆದ್ರೆ ಆಗಕ್ ಆಗ್ಲಿಲ್ಲ. ಸ್ಪೋರ್ಟ್ಸ್ ಏನಾದ್ರು ಆಗ್ಬೇಕಂತ ತುಂಬಾ ಆಸೆ ಸೊ ಇತ್ತು ಗುರುಗಳೇ, ಆನಂತರ ಆಗ್ಲಿಲ್ಲ. ಏನು 10ನೇ ಕ್ಲಾಸ್ ನಂತರ ಹಾ ಮತ್ತೆ 2 ವರ್ಷ ಮನೆಯಲ್ಲೇ ಆಯ್ತು. ಮತ್ತೆ ಮತ್ತೆ ಮದುವೆ ಮಾಡಿದ್ರು ಅಮ್ಮ. ಇಷ್ಟ ಇರ್ಲಿಲ್ಲ ಗುರುಗಳೇ, ಹ್ಮ್ ಮಾಡಿದ್ರು. ಹ್ಮ್ ಹ್ಮ್ ಆಮೇಲೆ ಹೀಗೆ ರಿಲೇಷನ್ ಒಬ್ರು ಪರಿಚಯ ಆದ್ರು ಗುರುಗಳೇ, ಹೋಗಿ ಬಂದು ಎಲ್ಲ ಮಾಡ್ತಿದ್ರು. ಅಲ್ಲ ಈಗ ಮನೆಯವ್ರು ನೋಡಿ ಮದುವೆ ಮಾಡಿ ಆದ್ಮೇಲಿನ ಕಥೆನ ಇದು? ಹೌದೌದು ಗುರುಗಳೇ, ಮದುವೆ ಮಾಡಿ ಆದ್ಮೇಲೆನೆ. ಇಷ್ಟ ಇರ್ಲಿಲ್ಲ, ಮದುವೆ ಮಾಡಿದ್ರು. ಅಂದ್ರೆ ನಿಮ್ಗೆ ಇಷ್ಟ ಇರ್ಲಿಲ್ಲ ಹುಡುಗ? ಹೌದೌದು ಗುರುಗಳೇ, ಇಷ್ಟ ಇರ್ಲಿಲ್ಲ. ಅಂದ್ರೆ ಮನೆಯಲ್ಲಿ ತಮ್ಮನಿಗೆ ಅವರಿಗೆಲ್ಲ ಇಷ್ಟ ಇರ್ಲಿಲ್ಲ ಗುರುಗಳೇ. ಅಲ್ಲವಾ, ಈಗ ಮದುವೆ ಇಷ್ಟ ಇರ್ಲಿಲ್ವಾ, ಆ ಹುಡುಗ ಇಷ್ಟ ಇರ್ಲಿಲ್ವಾ? ಹುಡುಗ ಇಷ್ಟ ಇರ್ಲಿಲ್ಲ ಗುರುಗಳೇ, ಅದೊಂದು. ಓಕೆ, ಬಟ್ ನಿಮ್ಗೆ ಆ ಸಮಯದಲ್ಲಿ ಒಂದು 17-18 ವರ್ಷ ಇರ್ಬೋದು. ಹೌದು ಗುರುಗಳೇ. ಆಯ್ತವ. ಸೊ ಮದುವೆ ಆಯ್ತು. ಮದುವೆ ಆಯ್ತು ಗುರುಗಳೇ, ಇಷ್ಟ ಇರ್ಲಿಲ್ಲ. ಅದೇ ನಮ್ಮ ಮನೆಗೆ ರಿಲೇಷನ್ ಒಬ್ರು ಬಂದು ಹೋಗಿ ಮಾಡ್ತಿದ್ರು. ಇದೆ ನನ್ನ ಹಸ್ಬೆಂಡ್ ಬರ್ತಿದ್ರು. ಈಗ ಮದುವೆ ಆಗಿದೆ, ನಾ ಅವ್ರನ್ನ ಇಷ್ಟಪಟ್ಟು ಏನಮ್ಮ. ಒಂದ್ ನಿಮಿಷ ಕನ್ಫ್ಯೂಸ್ ಮಾಡಬೇಡಿ. ಅದೇ ಗುರುಗಳೇ, ಹೇಳ್ತೀನಿ ಗುರುಗಳೇ, ಅದನ್ನೇ ಹೇಳ್ತೀನಿ, ಕ್ಲಿಯರ್ ಆಗಿ ಹೇಳ್ತೀನಿ ಗುರುಗಳೇ. ಇಷ್ಟ ಮದುವೆ ಮಾಡಿದ್ರು ಬೇರೆ ಹುಡುಗನೊಟ್ಟಿಗೆ, ನಮ್ಮಮ್ಮ ಇಷ್ಟಪಟ್ಟಿದ್ದ ಹುಡುಗನೊಟ್ಟಿಗೆ ಮದುವೆ ಮಾಡಿದ್ರು. ನಂಗೆ ಇಷ್ಟ ಇರ್ಲಿಲ್ಲ ಗುರುಗಳೇ. 1 ವಾರ ಏನೋ ಇದ್ದೆ ಅವ್ರ ಮನೆಯಲ್ಲಿ. ಮತ್ತೆ ಇವರು ನನ್ನ ಮನೇಲಿ ಹೋಗಿ ಬಂದು ಮಾಡ್ತಿದ್ರಲ್ಲ, 2 ವರ್ಷ ಆಯ್ತು ಗುರುಗಳೇ, ಅವ್ರು ಬಂದು ಹೋಗಿ ಎಲ್ಲ ಮಾಡ್ತಿದ್ರು. ಹಾಗೆ ನಾನು ಸ್ವಲ್ಪ ರಿಲೇಷನ್ ಎಲ್ಲ ಬೆಳೆದ್ ಬಿಡ್ತು ಗುರುಗಳೇ. ಇಷ್ಟಪಟ್ಟು ಮದುವೆ ಮಾಡಿ ಆದ್ಮೇಲೆ ಅವರನ್ನು ಬಿಟ್ಟು ನಾನು ಇವ್ರ ಜೊತೆ ಬಂದ್ಬಿಟ್ಟೆ ಗುರುಗಳೇ. ಅವ್ರ ಜೊತೆ ಎಷ್ಟು ಸಮಯ ಇದ್ರಿ ನೀವು? ಸಮಯ ಅಂದ್ರೆ 1 ವಾರ ಅಷ್ಟೇ ಇದ್ದೆ ಗುರುಗಳೇ, ಮತ್ತೆ ನಾ ಅಲ್ಲಿ ಇರ್ಲಿಲ್ಲ. ಈ ವ್ಯಕ್ತಿ ನಿಮ್ಮ ಗಂಡನ ಮನೆಗೆ ಬಂದು ಹೋಗಿ ಮಾಡುತ್ತಿದ್ದ ಅಥವಾ ನಿಮ್ ತಾಯಿ ಮನೆಯಲ್ಲಿ? ತಾಯಿ ಮನೆಗೆ ಬಂದು ಹೋಗಿ ಮಾಡ್ತಿದ್ರು, ಗಂಡನ ಮನೆಗೆ ಬರ್ಲಿಲ್ಲ ಗುರುಗಳೇ. ಅವರು ಗಂಡನ ಮನೆಗೆ ಬರಕ್ಕೆ 1 ವಾರ ಮಾತ್ರ ಇದ್ದಿದ್ದಲ್ಲ ಅಲ್ಲಿ ಗುರುಗಳೇ ನಾನು. ಓಕೆ, ಅಂದ್ರೆ ಇದು ತಾಯಿ ಮನೆ ಪರಿಚಯ ಇದು? ಹೌದೌದು ಗುರುಗಳೇ. ಬಟ್ ಮದುವೆ ಸಮಯದಲ್ಲಿ ಅವರು ನನಗೆ ನೀನು ಇಷ್ಟ ಅಂತ ಹೇಳಿದ್ರು? ಅವರು ಹೇಳಿದ್ರು ಗುರುಗಳೇ. ಮತ್ತೆ ಮತ್ತೆ ಹೇಳುವಾಗ ಇದು ಬೇಡ, ಚೆನ್ನಾಗಿ ಮದುವೆ ಮಾಡ್ತಾ ಇದಾರೆ, ಅವರನ್ನೇ ಮದುವೆ ಮಾಡ್ಕೊ ಅಂತ ಲಾಸ್ಟ್ ಅಲ್ಲಿ ಇದನ್ ಮಾಡ್ಬಿಟ್ರು ಗುರುಗಳೇ. ನಾನು ಅದಕ್ಕೋಸ್ಕರ ಮತ್ತೆ ಇದ್ ಮಾಡಿದೆ. ಅದು ಏನಾಯ್ತೋ ಗೊತ್ತಿಲ್ಲ, ಅವ್ರಿಗೆ ಬೇಡ, ಚೆನ್ನಾಗೇ ಇರೋಣ, ಅದು ಬೇಡ, ಅವ್ರನ್ನೇ ಅಮ್ಮ ನೋಡಿದ ಹುಡುಗನ್ನೇ ಮದುವೆ ಮಾಡ್ಕೊ ಏನೋ ಅಂತ. ಅದೇನೋ ಹುಡುಗ ಬುದ್ಧಿ, ಏನನ್ನ ಹೇಳ್ತಾರಲ್ಲ ಗುರುಗಳೇ, ಆ ಬುದ್ಧಿ ಏನೋ ಎಲ್ಲಿ ಹೋಗಿತ್ತೋ ಗೊತ್ತಿಲ್ಲ ಗುರುಗಳೇ ಅವರಿಗೆ. ಮತ್ತೆ ನಾವು ಮದ್ವೆ ಆದ್ವಿ ಗುರುಗಳೇ. ಮದ್ವೆ ಅಂದ್ರೆ ಅಮ್ಮ ನೋಡಿದ್ದು ಹುಡುಗನ್ ಜೊತೆಗೇನೆ ಮದ್ವೆ ಆಯ್ತು ಗುರುಗಳೇ. ಅಲ್ಲ, 1 ವಾರಕ್ಕೆ ನೀವು ನಿಮ್ಗೆ ಇಷ್ಟವಾದ ಹುಡುಗನ ಜೊತೆ ನೀವು ಬಂದ್ಬಿಟ್ಟೆ ಗುರುಗಳೇ. ಆಮೇಲೆ ಗೊತ್ತಿತ್ತ ಇದು? ಗೊತ್ತಾಯ್ತು ಗುರುಗಳೇ, ಗೊತ್ತಾಗಿ ಎಲ್ಲ ಆಯ್ತು. ಮನೇಲಿ ಸ್ವಲ್ಪ ಗಲಾಟೆ ಎಲ್ಲ ಆಯ್ತು. ಗಲಾಟೆ ಜೋರಾಗಿ ಗಲಾಟೆ ಮಾಡಿದ್ರು. ಇವರಿಗೆಲ್ಲ ಹೊಡೆದಿದೆ ಎಲ್ಲ ಇದನ್ ಮಾಡಿದ್ದಾರೆ ಗುರುಗಳೇ. ಮತ್ತೆ 9 ವರ್ಷ ನಾನು ತವರ ಮನೆಗೆ ಹೋಗ್ಲೇ ಇಲ್ಲ, ತಾಯಿ ಮನೆಗೆ ಹೋಗ್ಲೇ ಇಲ್ಲ ಗುರುಗಳೇ, ಹೋಗ್ಲೇ ಇಲ್ಲ. ಮತ್ತೆ ಏನೇನೋ ಆಯ್ತು, 1 ವರ್ಷ ಆಗೆಲ್ಲ ಕಳಿತು, 1 ಮಗ ಆಯ್ತು. ಚೆನ್ನಾಗಿದ್ವಿ ಗುರುಗಳೇ ನಾವು. ಚೆನ್ನಾಗೇ ನೋಡ್ಕೊಂಡ್ರು ಗುರುಗಳೇ. ಅತ್ತೆ ಮಾವ ಕೂಡ ಚೆನ್ನಾಗೇ ನೋಡ್ಕೊಂಡ್ರು. ಆ ಸಮಯದಲ್ಲಿ ಯಾರು ಇಲ್ಲ, ಅವಳನ್ನ ನಾವೇ ನೋಡ್ಕೋಬೇಕಂತ ಚೆನ್ನಾಗಿ ನೋಡ್ಕೊಂಡ್ರು. 1 ಮಗು ಆಗೋ ತನಕ ಚೆನ್ನಾಗಿತ್ತು ಗುರುಗಳೇ, ಎಲ್ಲ ಚೆನ್ನಾಗಿತ್ತು. ಮತ್ತೆ ಆಗುವಾಗ ಬೇರೆಯವ್ರನ್ನೆಲ್ಲ ಮಾತು ಕೇಳಿ ಅತ್ತೆ ಮಾವ ಸ್ವಲ್ಪ ಕಿರಿಕಿರಿ ಮಾಡ್ಲಿಕ್ಕೆ ಶುರು ಮಾಡಿದ್ರು ಗುರುಗಳೇ. ಕಿರಿಕಿರಿ ಮಾಡ್ಲಿಕ್ಕೆ, ಹಾಗೆಲ್ಲ ಗಲಾಟೆ ಮಾಡ್ಲಿಕ್ಕೆಲ್ಲ ಶುರು ಮಾಡಿದ್ರು. ಮೈದನ ಕೂಡ ಗಲಾಟೆ ಮಾಡ್ಲಿಕ್ಕೆಲ್ಲ ಶುರು ಮಾಡಿದ್ರು. ಏನೋ ಗಂಡ ಜೊತೆಗಿದ್ದಾನಲ್ಲ ಅಂತ ಏನೋ ಸಹಿಸ್ಕೊಂಡು ಅವ್ರು ನನ್ ಜೊತೆ ಚೆನ್ನಾಗೇ ಇದ್ರು ಗುರುಗಳೇ. ಚೆನ್ನಾಗೇ ಅಂದ್ರೆ ಚೆನ್ನಾಗೇ ನೋಡ್ಕೊತಿದ್ರು. ಅವ್ರೇನಾದ್ರು ಇಲ್ಲಿ ನಾನ್ ಇದೀನಲ್ಲ, ನನ್ ಜೊತೆಗೆ ಇದ್ದೀಯಲ್ಲ ನೀನು, ಅದ್ರ ಬಗ್ಗೆ ತಲೆಗೆಡ್ಸ್ಕೋಬೇಡ, ಚೆನ್ನಾಗಿರು ಅಂತ ಚೆನ್ನಾಗೇ ಇದ್ವಿ ಗುರುಗಳೇ. ಎಲ್ಲ ಚೆನ್ನಾಗೇ ಇತ್ತು. ಮತ್ತೆ ಇನ್ನೊಂದು ಮಗು ಆಯ್ತು. ಅವಾಗೂ ಕೂಡ ಎಲ್ಲ ಏನು ಇರ್ಲಿಲ್ಲ ಗುರುಗಳೇ. ಈಗ ಚೆನ್ನಾಗೇ ಇದ್ವಿ ನಾವು. ಮತ್ತೆ ಆಗುವಾಗ ಈಗ ಅದು ಏನಾಯ್ತು ಗೊತ್ತಿಲ್ಲ ಗುರುಗಳೇ. ಅವರಿಗೆ ಒಂದು 6 ವರ್ಷ ಆಯ್ತು, 10 ವರ್ಷ ಚೆನ್ನಾಗೇ ಇದ್ದೇವೆ ಗುರುಗಳೇ ನಾವು. ಮತ್ತೆ ಮಾಮ ಏನಾದ್ರು ಗಲಾಟೆ ಮಾಡಿದ್ರು ಬೈದ್ರು ಏನಂದ್ರು ಅವ್ರನ್ನ ಬಿಟ್ಟು ನಾವು ಈಗ ನಮ್ಮೂರು ಬಿಟ್ಟು ನಾವು ಬಂದು, ಈಗ ಮದುವೆ ನನ್ನ ಗಂಡ ಬಂದು ನಾವು ಮಂಗ್ಳೂರಲ್ಲಿ ಗುರುಗಳೇ ಕೆಲಸ ಮಾಡಕ್ಕೆ. ನಮ್ಮೂರ್ ಬಿಟ್ಟು ನಾವ್ ಇಲ್ಲೇ, ಅವ್ರು ಮೊದ್ಲಿಂದಾನು ಇಲ್ಲೇ ಇದ್ರು ಗುರುಗಳೇ ಕೆಲಸ ಮಾಡ್ತಾ. ಅಲ್ಲಿಂದ ಅವ್ರ ಜೊತೆ ನಾನು ಇಲ್ಲಿಗೆ ಬಂದೆ ಕೆಲ್ಸಕ್ಕೆ.
ಕೆಲ್ಸಕ್ಕೆ ಬಂದೆ. ನಾನು ಕೂಡ ಅವ್ರ ಜೊತೆಗೇನೆ ಕೆಲಸ ಮಾಡೋದು, ಅದು ಇದು ಅವ್ರ ಜೊತೆ ಕೆಲ್ಸಕ್ಕೆ ಹೋಗೋದು ಎಲ್ಲ ಮಾಡ್ತಿದ್ವಿ ಗುರುಗಳು. ಹ್ಮ್ ಎಲ್ಲ ಚೆನ್ನಾಗೇ ಇತ್ತು. ಮತ್ತೆ ಮತ್ತೆ ಒಂದು 10 ವರ್ಷ ಆದ್ಮೇಲೆ ಈಗ ಒಂದು 6 ವರ್ಷದಿಂದ ಬೇರೆ ಹೆಂಗಸರು ಸಹವಾಸ ಮಾಡಿ ಈಗ ಅವ್ರಿಗೆ ಏನ್ ಹೇಳ್ಬೇಕಂತಾನೆ ಗೊತ್ತಿಲ್ಲ ಗುರುಗಳೇ. ನಿಮ್ಗೆ ನನ್ನ ಹತ್ರ ಗೊತ್ತಾಯ್ತು ಗುರುಗಳೇ. ಮತ್ತೆ ಮತ್ತೆ ಹೀಗೆ ತುಂಬಾ ಜನ ಹೇಳ್ತಿದ್ರು, ಹ್ಮ್ ಅವ್ರ ಜೊತೆ ಓಡಾಡ್ತಿದಾರೆ, ಇವ್ರ ಜೊತೆ ಓಡಾಡ್ತಿದಾರೆ, ಅಲ್ಲಿ ಇಲ್ಲಿ ಹ್ಮ್ ಓಡಾಡ್ತಿದ್ವಿ. ನನ್ ಕಡೆ ಲಕ್ಷನೇ ಹೋಗ್ಬಿಡ್ತು ಗುರುಗಳೇ ಅವ್ರಿಗೆ. ನನ್ ಕಡೆ ಇದನ್ನೇ ಹೋಗ್ಬಿಡ್ತು ಗುರುಗಳೇ ಅವರಿಗೆ. ಆ ಹೆಂಗಸ್ ಒಟ್ಟಿಗೆಲ್ಲ ಇದನ್ ಮಾಡಿ ಹ್ಮ್ ಮತ್ತೆ ಮತ್ತೆ ಗೊತ್ತಾಯ್ತು ಗುರುಗಳೇ ನಂಗೆ, ಅವ್ರು ಹೀಗೆ ಮಾಡ್ತಿದ್ದಾರೆ, ತಪ್ಪು ಮಾಡ್ತಾ ಇದ್ದಾರೆ. ಹ್ಮ್ ಅವ್ರಿಗೆ ಕೆಲವೊಂದ್ಸಲ ನಾನ್ ತುಂಬಾ ಕಿರಿಕಿರಿ ಎಲ್ಲ ಮಾಡಿದ್ದೇನೆ, ಬೇಡ ಹಾಗೆಲ್ಲ ಮಾಡ್ಬೇಡಿ, ನಂದು ಏನಾದ್ರು ತಪ್ಪಿದ್ರೆ ಇದ್ ಮಾಡಿ. ಇಲ್ಲ ನಾನು ಹಾಗೆ ಮಾಡುದಿಲ್ಲ, ಇಲ್ಲ ನಾನು ಹಾಗೆ ಇಲ್ಲ ಅವ್ರು ಹೇಳಿದ್ ಕೇಳ್ಬೇಡ, ಇವ್ರು ಹೇಳಿದ್ ಕೇಳ್ಬೇಡ, ಹಾಗೆ ಹೀಗೆಲ್ಲ ಹೇಳ್ತಿದ್ರು ಗುರುಗಳು. ಹ್ಮ್ ಮತ್ತೆ ಮತ್ತೆ ಈಗ ಅವ್ರನ್ನು ಕೂಡ ಇಲ್ಲೇ ತಂದು ಇಲ್ಲಿ ಬಾಡಿಗೆ ಮನೆ ಮಾಡಿ ಇಲ್ಲಿ ತಂದು ಇಟ್ಟು ಅನ್ನೋ ಸುದ್ದಿ ಗೊತ್ತಾಯ್ತು ಮತ್ತೆ ಗುರುಗಳೇ. ಅವರು ಇಲ್ಲೇ ಇದ್ದಾರೆ, ಅವರು ಕೂಡ ಗಂಡ ಹೆಂಡತಿ ಮಕ್ಕಳು, ಅವ್ರಿಗೂ ಕೂಡ ಮದುವೆ ಆಗಿದೆ, ಮಕ್ಕಳಿದ್ದಾರೆ, ಎಲ್ಲ ಅಂದ್ರೆ ಇದ್ದಾರೆ. ಎಲ್ಲಿ ತಂದಿಟ್ಟಿದ್ದಾರೆ? ಇಲ್ಲಿ ಮಂಗಳೂರಲ್ಲಿ. ಅಂದ್ರೆ ನೀವಿರೋ ಜಾಗದಲ್ಲಿ? ನಾವಿರೋ ಜಾಗ ಬಿಟ್ಟು ದೂರ. ಅಂದ್ರೆ ಆಕೆಗೆ ಮದುವೆ ಆಗಿದೆ, ಮಕ್ಕಳಿದಾವೆ? ಮದುವೆ ಆಗಿದೆ, ನಮ್ಮೂರವಳೆ ಗುರುಗಳೇ, ನಮ್ಮೂರವಳೆ ಅವಳು. ಬೇರೆ 5-6 ಜನ ಅಂದಲ್ವಾ? ಗುರುಗಳೇ. ಅಂದ್ರೆ ಒಂದೇ ಹೆಣ್ಣ, ಬೇರೆ ಬೇರೆ ಹೆಣ್ಣ? ಒಂದೇ ಹೆಣ್ಣು ಗುರುಗಳೇ. ಅವ್ರ ಗಂಡನಿಗೆ ಗೊತ್ತಿಲ್ವಾ? ಗೊತ್ತಿದೆ, ಎಲ್ಲ ಗೊತ್ತಿದೆ ಗುರುಗಳೇ. ಅವ್ರಿಗೇನೆ ಏನೋ ಒಂದು ಒಳ್ಳೆ ರೀತಿಯಿಂದ ಮನೆಗೆ ಹೋಗೋದು ಬರೋದು ಹಾಗೆಲ್ಲ ಮಾಡಿ ಇವ್ರೇನೋ ರಿಲೇಶನ್ಶಿಪ್ ಇಟ್ಕೊಂಡಿದ್ದಾರೆ ಗುರುಗಳೇ. ಅದು ಅವರಿಗೆ ಗೊತ್ತಾಗಿದೆ. ಅದು ಹೇಳಲಿಕ್ಕೆ ಬೇಡ, ಬಿಡ್ಲಿಕ್ಕೆ ಬೇಡ, ಹಾಗೆ ಆಗಿದೆ ಗುರುಗಳೇ ಅವರಿಗೆ. ಯಾರಿಗೆ ಗೊತ್ತಾಗಿದೆ? ಗಂಡನಿಗೆಲ್ಲ ಗೊತ್ತಾಗಿದೆ. ಓಕೆ. ಅವ್ರಿಗೆ ಇದನ್ನ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಏನ್ ಹೇಳ್ಬೇಕು ಏನ್ ಬಿಡ್ಬೇಕು. ಒಂದೇ ಊರಲ್ಲ ಗುರುಗಳೇ, ಒಟ್ಟಿಗೆ ಬೆಳೆದವ್ರು ಗುರುಗಳೇ ಅವರು. ಅಣ್ಣ ಅಂತ ಒಟ್ಟಿಗೆ ಬೆಳೆದವರು. ಹಾಗೆಲ್ಲ ಮಾಡಲ್ಲ, ಜೊತೆಗೆ ಇದ್ದವರು ಅಂತ ಇವರು ಮನೆಗೆಲ್ಲ ಕರ್ಸ್ಕೊಳೋದು, ಇಲ್ಲಿ ತಂದು ನಾವು ಕೆಲ್ಸಕ್ ಬರ್ತೇವೆ ಅಂತ ಹೇಳಿ ರೂಮ್ ಮಾಡಿ ತಂದಿಟ್ಟಿದ್ದು ಗುರುಗಳೇ ಇವರೆಲ್ಲ. ಅವರೆಲ್ಲ ಒಟ್ಟಿಗೆ ಇದ್ದಾರೆ ಗುರುಗಳೇ. ಮತ್ತೆ ಮತ್ತೆ ಆಗುವಾಗ ಇವ್ರದ್ದು ರಿಲೇಶನ್ಶಿಪ್ ಜಾಸ್ತಿ ಬೆಳೆದಿದ್ದೆ ಇವ್ರ 2 ಜನರದ್ದು. ನಮ್ಗೆ ಅದು ಗೊತ್ತೇ ಇಲ್ಲ ಗುರುಗಳೇ. ಇವ್ರು ನನಗ್ ಮೋಸ ಮಾಡ್ತಿದಾರೆ ಅಂತ ಗೊತ್ತೇ ಇಲ್ಲ ಗುರುಗಳೇ. ಅವ್ರು ಇಷ್ಟಪಟ್ಟು ನನ್ನ ಮಾಡ್ಕೊಂಡ್ ಬಂದು ಇವ್ರು ನನಗೇನೆ ಮೋಸ ಮಾಡ್ತಿದಾರೆ ಅಂತ ನಂಗೆ ಗೊತ್ತಿಲ್ಲ ಗುರುಗಳೇ. ಬಟ್ 2 ಮಕ್ಕಳಾದ್ಮೇಲೆ 2 ಮಕ್ಕಳಾದ್ಮೇಲೆ ಈಗ ದೊಡ್ಡವರಿದ್ದಾರೆ ಗುರುಗಳೇ ಮಕ್ಕಳು. ಒಂದು 9th ಇದ್ದಾನೆ, ಒಂದು 7th ಇದ್ದಾನೆ. 2 ಜನ ಗಂಡ್ ಮಕ್ಳು. ಅದ್ರಲ್ಲೂ ನಾನು ಒಂದು ದಿನ ಮನೆಗಿರಲ್ಲ ಗುರುಗಳೇ. ಎಲ್ಲ ಕೆಲ್ಸ ಮಾಡಿ 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 ಹಣ ಕೂಡ ಅವರಿಗೇನೆ ಕೊಡೋದು. ಬಾಡಿಗೆ ಕಟ್ಟು, ಗಾಡಿದು ಲೋನ್ ಕಟ್ಟು, ಅದು ಕಟ್ಟು, ಸಂಘ ಸಂಸ್ಥೆ ಹಳ್ಳಿಯಲ್ಲಿ ನೋಡಿದ್ರಲ್ಲ ಗುರುಗಳೇ, ಸಂಘ ಸಂಸ್ಥೆ ಅದು ಇದು ಮಾಡಿ ಎಲ್ಲ ಲೋನ್ ಕಟ್ಟು, ಅದು ಕಟ್ಟು ಇದು ಕಟ್ಟು ಎಲ್ಲ ನಾನೇ ಕೆಲ್ಸ ಮಾಡೋದು. ನನ್ ಗಂಡ ಹೇಳಿದಲ್ಲ, ನನ್ಗೋಸ್ಕರ ಇದ್ ಮಾಡ್ತಿದಾರಲ್ಲ, ಅವ್ರಿಗೋಸ್ಕರ ಏನಾದ್ರು ಮಾಡ್ಬೇಕಲ್ಲ, ಎಲ್ಲಾನು ತೆಗ್ದು ಅವ್ರಿಗೇನೆ ಕೊಡೋದು ಗುರುಗಳೇ. ನಾ ಕೆಲ್ಸ ಮಾಡಿ ನನಗೋಸ್ಕರ ನಾನು ಏನು ಮಾಡ್ಕೊಂಡಿಲ್ಲ ಗುರುಗಳೇ ಇನ್ನಾದ್ರೂ. ಮತ್ತೆ ಮತ್ತೆ ಗೊತ್ತಾಯ್ತು. ನಾನು ಆದ್ರೂ ಕೂಡ ಇವರಿಗೇನೆ ಕಿರಿಕಿರಿ ಮಾಡ್ತಾ ಇದ್ದೆ. ಬೇಡ, ನೀವ್ ಯಾಕೆ ಹಾಗೆ ಮಾಡೋದು? ಇಲ್ಲ, ನಾನು ಹಾಗೆ ಮಾಡುದಿಲ್ಲ, ಹಾಗೆ ಇಲ್ಲವೇ ಇಲ್ಲ, ನಾನು ನಂಬು ನೀನು, ಹಾಗೆ ಹೇಳ್ತಾನೆ ಬಂದ್ರು ಗುರುಗಳೇ ಅವರು. ಮತ್ತೆ ನಂಗೆ ತುಂಬಾ ಅಂದ್ರೆ ತುಂಬಾ ಡಿಪ್ರೆಷನ್ ಹೋಗ್ಬಿಟ್ಟೆ ಗುರುಗಳೇ ನಾನು. ಇವ್ರು ಯಾಕೆ ಹೀಗ್ ಮಾಡ್ತಿದ್ದಾರೆ, ಅವ್ರು ಎಲ್ಲಿ ಇದ್ದಾರೆ ಅಂತಾನು ಕೂಡ ಗೊತ್ತಿರ್ಲಿಲ್ಲ ಗುರುಗಳೇ. ನಾನು ಹೋಗುದಿಲ್ಲ ಅವ್ರ ಮನೆಗೆ, ಹೋಗಲ್ಲ, ನಾ ಹೋಗಲ್ಲ ಬರಲ್ಲ, ಅವ್ರು ಎಲ್ಲಿದಾರ ಗೊತ್ತಿಲ್ಲ ನನ್ಗೆ ಅಂತ ಹೇಳ್ತಿದ್ರು ಗುರುಗಳೇ. ನಂಗೆ ಒಂದು ದಿನ ತಲೆ ಬಿಸಿ ಆಗಿ ಗುರುಗಳೇ, ನಾನೇ ಹೋದೆ ಹುಡುಕಿ ಮನೆ. ಅವ್ರ ಮನೇಲಿ ಇದ್ರು ಗುರುಗಳೇ ಅವ್ರು. ಅವ್ರ ಮನೇಲಿ ಇರುವಾಗ ನಂಗೆ ಎಲ್ಲ ತಲೆ ಬಿಸಿ ಬಂತು. ನಾನು ಅಷ್ಟೆಲ್ಲ ಹೇಳಿದ್ರು ನಿಮ್ ಗಂಡ ಅವ್ರ ಮನೇಲಿ? ಅವ್ರ ಮನೆಯಲ್ಲೇ ಇದ್ರು ಗುರುಗಳೇ. ಅವ್ರ ಗಂಡ ಇರ್ಲಿಲ್ವಾ? ಅವ್ರ ಗಂಡ ಇರ್ಲಿಲ್ಲ. ಅವಳು ಮತ್ತೆ ಮಗಳಿದ್ದಾಳೆ. ಇವರು ಹೋಗಿ ಬಂದು ಎಲ್ಲ ಮಾಡಿದ್ದಾರೆ. ಕರ್ಕೊಂಡ್ ಬರೋದು, ಕೆಲ್ಸದಿಂದ ಕರ್ಕೊಂಡ್ ಬರೋದು, ಕೆಲ್ಸ ಹುಡುಕಿ ಕೊಡೋದು ಎಲ್ಲ ಅವಳಿಗೆ ಎಲ್ಲ ಮಾಡಿದ್ದಾರೆ ಇವರು. ಅವಳು ಸರಿಯೇ ಇಲ್ಲ ಗುರುಗಳೇ. ಅಲ್ಲಿ ಊರೆಲ್ಲ ನಮ್ಮೂರೊಳೆ ಎಲ್ಲಾ ಗಂಡಸರನ್ನೆಲ್ಲ ಹಾಳು ಮಾಡಿ ಸತ್ಯದಲ್ಲಿ ಹೇಳ್ತೀನಿ ಗುರುಗಳೇ. ನಾನು ಎಲ್ಲ ಅರ್ಧ ಗಂಡಸರನ್ನ ಹಾಳು ಮಾಡಿ ಈಗ ನನ್ನ ಗಂಡನ ಜೀವನ, ನನ್ ಜೀವನ ಹಾಳು ಮಾಡಕ್ ಬಂದ್ರೆ ನಾನು ಏನ್ ಅನ್ಕೊಳ್ಳಿ ಗುರುಗಳೇ?
ನೀವು ಅವತ್ತು ಅಲ್ಲಿಗೆ ಹೋದಾಗ ಏನು ಹೇಳಿದ್ರಿ, ಅಲ್ಲಿ ಏನು ನಡೀತು? ಏನ್ ನಡೀತು ಗುರುಗಳೇ, ಅದು ತುಂಬಾ ಗಲಾಟೆ ಮಾಡಿದ್ವಿ, ಜಗಳ ಮಾಡಿದ್ವಿ. ನನಗೇನೆ ಹೊಡೆದ್ರು ಗುರುಗಳೇ. ಇಬ್ರು ಸೇರಿ? ಹಾ, ಅವಳು ಹೊಡಿಲಿಲ್ಲ ಗುರುಗಳೇ, ನಾನೇ ಒಂದೆರಡು ಏಟು ಕೊಟ್ಟೆ. ಯಾಕೆ ಹೇಗೆ ಮಾಡಿದೆ ಮೋಸ ನೀನು? ನಾನೇನ್ ನಿನಗೆ ದ್ರೋಹ ಮಾಡಿದ್ದೆ? ಏನ್ ಮಾಡಿದ್ದೆ ದ್ರೋಹ ನಿನ್ಗೆ? ನಾನೇನಾದ್ರು ನಿನ್ ಜೀವನ ಹಾಳು ಮಾಡ್ಲಿಕ್ಕೆ ಬಂದಿದ್ದೆ? ಇಲ್ಲ ಅಲ್ಲ. ನಿನ್ ಮಕ್ಕಳ ಜೀವನ ಏನಾದ್ರು ಹಾಳು ಮಾಡಿದ್ದೆ? ಇಲ್ಲ ಅಲ್ಲ. ನನಗೆ ಯಾಕೆ ನೀನ್ ದ್ರೋಹ ಮಾಡಿದೆ? ನೀನ್ ಇಲ್ಲಿ ತನಕ ಬಂದಿಯಲ್ಲ, ನೀನ್ ನನ್ನೇ ಕೇಳ್ಬೋದಿತ್ತು. ನನ್ ಗಂಡ ಯಾಕೆ ಅವಳನ್ನ ಕೇಳಲಿಕ್ಕೆ ನಾನು ಅಲ್ಲಿ ತನಕ ಹೋಗ್ಬೇಕಿತ್ತ? ಇವರೇ ಬೇರೆಯವ್ರ ಗಂಡಸರ್ನ ನೀನ್ ಯಾಕೆ ನಿಮ್ ಮನೇಲಿ ಇಟ್ಕೊಳ್ಳೋದು? ನಿನ್ ಗಂಡ ಇಲ್ವಾ ಮನೆಯಲ್ಲಿ? ನಿನಗೆ ಇದ್ದಾರಲ್ಲ ಗಂಡ, ಮತ್ತೆ ಯಾಕೆ ನೀನು ಬೇರೆಯವ್ರ ಗಂಡಸ ಇಟ್ಕೊಳ್ಳೋದು ನೀವು ಅಲ್ಲಿ ಮನೆಯಲ್ಲಿ? ನಾ ಬೇಡ ಅಂದ್ರು ಬರ್ತಾರ ಮನೆಗೆ. ನಂದೇ ತಪ್ಪು, ನಾನ್ ಬರ್ಬಾರ್ದಿತ್ತು ಇಲ್ಲಿ. ಹೋಗೋಣ ಹೋಗೋಣ, ಹಾಗೆ ಹೋಗೋಣ, ನಡಿ ಮನೆಗೆ ಹೋಗೋಣ, ಮನೆಯಲ್ಲಿ ಮಾತಾಡೋಣ. ನಾನ್ ಅವಳ ಹತ್ರ ಮಾತಾಡ್ಲಿಕ್ಕೆ ಹೋಗಿದ್ದಲ್ಲ, ನಾ ಇವ್ರ ಹತ್ರ ದಿನಾ ಮಾತಾಡ್ತಿದ್ದೆ. ಇವ್ರನ್ನ ಹೇಳಿದ್ ಮಾತೆ ಕೇಳ್ತಿರ್ಲಿಲ್ಲ ಗುರುಗಳೇ. ಅದಕ್ಕೆ ನನ್ ಜೀವನ ಯಾಕೆ ಹಾಳು ಮಾಡ್ಬೇಕಿತ್ತು ಆ ಗುರುಗಳೇ? ಈತನೇ ಉತ್ತರ ಕೊಟ್ಟಿದ್ರೆ ಇಲ್ಲಿಗೆ ಯಾಕೆ ಬರ್ತಿದ್ದೆ ಅಂತ. ಅವರೇ ನಾನು ಉತ್ತರ ಕೊಟ್ಟಿದ್ರೆ ನಾನು ಎಲ್ಲ ಕೇಳಿದೆನು ಗುರುಗಳೇ. ನಿಮ್ಗೆ ಎಂತ ಕಷ್ಟ ಆಗಿದೆ? ಹಣದಲ್ಲಿ ಕಷ್ಟ ಆಗಿದೆ, ನಾನು ಕೊಡ್ತೇನಲ್ಲ, ನಾ ಕೆಲಸ ಮಾಡ್ತೀನಲ್ಲ, ನಾ ಕೊಡ್ತಿದ್ದೇನಲ್ಲ, ಮತ್ತೆ ಯಾಕೆ ನಿಮ್ಗೆ ಕಷ್ಟ? ಎಂತ ಪ್ರಾಬ್ಲಮ್ ಇದೆ ನಿಮ್ಗೆ? ನನ್ನಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ? ಅದನ್ನು ಹೇಳಿ ಗುರುಗಳೇ. ಎಲ್ಲಾ ಮರ್ಯಾದೆ ಬಿಟ್ಟು ಕೇಳಿದೀನಿ ಗುರುಗಳೇ, ಏನನ್ನು ಹೇಳಲಿಲ್ಲ ಗುರುಗಳೇ ಅವರು. ಒಂದು ಸ್ಟೇಟಸ್, ಗಂಡ ಹೆಂಡತಿ ಸ್ಟೇಟಸ್ ಆದ್ರೆ ಯಾರಾದ್ರೂ ಬೈತಾರ ಗುರುಗಳೇ? ಗಂಡ ಹೆಂಡತಿ ಸ್ಟೇಟಸ್ ಹಾಕಿದ್ರು ಕೂಡ ಬೈಯೋದೆ. ನೀನ್ ಯಾಕೆ ಹಾಕಿದ್ಯಾ? ನಾನು ಹುಡುಗಿನ? ನಮ್ದು ಈಗ ಮದುವೆ ಆಗಿದ್ಯಾ? ನೀನ್ ಯಾಕೆ ಹಾಕಿದ್ಯಾ? ತೆಗಿ ನೀನು ತೆಗಿಯೋ ತನಕ ಬಿಡ್ತಿರ್ಲಿಲ್ಲ. ಅವಳಲ್ಲಿ ಪ್ರೆಷರ್ ಕೊಟ್ಟಾಗ ಇವರು ನನಗೆ ಇಲ್ಲಿ ಪ್ರೆಷರ್ ಕೊಡೋದು. ಓ, ಅಂದ್ರೆ ನೀವು ನಿಮ್ ಗಂಡನ ಜೊತೆ ಸ್ಟೇಟಸ್, ಗಂಡನೊಟ್ಟಿಗೆ ಇದ್ದ ಸ್ಟೇಟಸ್ ಹಾಕ್ಲಿಕ್ಕೆ ಇರ್ಲಿಲ್ಲ ಗುರುಗಳೇ. ಮತ್ತೆ ಇದು DP ಹಾಕ್ಲಿಕ್ಕೆ ಇರ್ಲಿಲ್ಲ ಗುರುಗಳೇ. ನೀನ್ ಯಾಕೆ ಹಾಕಿದ್ಯಾ DP? ನೀನ್ ಅದನ್ನ ತೆಗಿ. ಮತ್ತೆ ಗಂಡನೊಟ್ಟಿಗೆ ಹಾಕದೆ ಮತ್ತೆ ಯಾರು ಬೇರೆನೊಟ್ಟಿಗೆ ಹಾಕ್ಲಿಕ್ಕೆ ಆಗ್ತದೆ ಗುರುಗಳೇ? ಇವರಿಗೆ ಯಾಕೆ ಇದು? ಎಲ್ಲ ಆಯ್ತು ಗುರುಗಳೇ, ಗಲಾಟೆ ಮಾಡಿ ಎಲ್ಲ. ನಂಗೆ ತುಂಬಾ ಬೇಜಾರಾಯ್ತು ಗುರುಗಳೇ, ತುಂಬಾ ಅಂದ್ರೆ ತುಂಬಾ ಬೇಸರ ಆಯ್ತು. ನಾ ಅವಳಿದ್ರಿಗೆ ನನ್ಗೆ ಎಷ್ಟು ಇದನ್ ಮಾಡಿದ್ರಲ್ಲ, ನನಗೇನೆ ಮೋಸ. ನನ್ನ ನಂಬಿ ಕರ್ಕೊಂಡ್ ಬಂದು ನನಗೇನೆ ಮೋಸ ಮಾಡಿದ್ರಲ್ಲ ಇವ್ರು. ನಂಗೆ ತುಂಬಾ ಬೇಸರ ಆಯ್ತು ಗುರುಗಳೇ. ಬಂದೆ, ಅಲ್ಲಿಂದ ಇಲ್ಲಿ ತನಕ ಬಂದೆ, ಒಬ್ಬಳೆ ನಡ್ಕೊಂಡು ಬಂದೆ ಗುರುಗಳೇ. ಮನೆಯಲ್ಲಿ ವಿಷದ ಬಾಟ್ಲಿ ಇತ್ತು, ತೆಗ್ದೆ. ನನ್ನ ಮಕ್ಕಳು ತುಂಬಾ ಹತ್ತು ಬಿಟ್ರು ಗುರುಗಳೇ. ನನ್ನ ಮಕ್ಕಳ ಜೊತೆಗೆ ಎದ್ರು ಗುರುಗಳೇ. ಅಮ್ಮ ಬೇಡಮ್ಮ, ನಾವಿದೀವಮ್ಮ ನಿನ್ಗೆ. ನಾವಿದೀವ. ನನ್ಗೆ ಅದು ಸಹಿಸಕ್ ಆಗ್ಲಿಲ್ಲ. ತುಂಬಾ ಇಷ್ಟಪಡ್ತೀನಿ ಗುರುಗಳೇ ನಾನು ಅವ್ರನ್ನ, ತುಂಬಾ ಅಂದ್ರೆ ತುಂಬಾ ಇಷ್ಟಪಡ್ತೀನಿ. ಅವರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಧೈರ್ಯ ಇದೆ ಗುರುಗಳೇ. ಅದೊಂದು ಮಾತ್ರ ಸಹಿಸ್ಕೊಳಕ್ ಆಗ್ಲಿಲ್ಲ ಗುರುಗಳೇ. ತಪ್ಪು ನಾನು ಮಾಡಿದ್ರು ಕೂಡ ನೀನಂತೂ ಕೂಡ ತಪ್ಪು ಮಾಡಿದೀಯ ಅಂತ ಶಿಕ್ಷೆ ಕೊಡ್ಬೋದು ಗುರುಗಳೇ. ನಾನಂತೂ ಕೂಡ ತಪ್ಪು ಮಾಡಿಲ್ಲ ಅಂತಾನೆ ಹೇಳಲ್ಲ, ನಾನ್ ಸರಿ ಇದೀನಿ ಅಂತ ನಾ ಹೇಳ್ತಿರ್ಲಿಲ್ಲ. ಏನಾದ್ರೂ ತಪ್ಪು ಮಾಡಿದ್ರಿ, ನೀನ್ ತಪ್ಪು ಮಾಡಿದೀಯ, ನೀನ್ ಹಿಂಗಿದ್ದೆ ಆಗಿದ್ದೆ ಅಂತ ಹೇಳ್ಬೋದಿತ್ತಲ್ಲ ಗುರುಗಳೇ. ಅವ್ರು ಏನು ಮಾತಾಡ್ಲಿಲ್ಲ. ನೀವೇನ್ ತಪ್ಪು ಮಾಡಿದ್ರಿ? ನಾನೇನು ತಪ್ಪು ಮಾಡ್ಲಿಲ್ಲ ಗುರುಗಳೇ. ಏನಾದ್ರೂ ನನ್ನಿಂದ ತಪ್ಪಾದ್ರೆ ತಪ್ಪಾಗಿದೆ ಅಂತ ಹೇಳ್ಬೋದಿತ್ತಲ್ಲ ಅಂತ. ಈತನ ಜೊತೆ ಬಂದಿದ್ದೆ ತಪ್ಪು. ಅದೇ ಗುರುಗಳೇ, ಬಂದಿದ್ದೆ ತಪ್ಪ ನಾನು ಇವ್ರ ಜೊತೆ. ನಾನು ಆ ಸಿಟ್ಟಲ್ಲಿ ವಿಷ ತಗೋಬಿಟ್ಟೆ ಗುರುಗಳೇ. ಏನಕ್ಕೆ ತಂದು ಮಡಗಿದ್ರಿ ವಿಷನ? ಗೊತ್ತಿಲ್ಲ, ಅವರೇ ಏನೋ ತಂದಿದ್ರು ಗುರುಗಳೇ. ಅವ್ರೇನು ಕೆಲ್ಸಕ್ಕೆ ಹೋಗುವಾಗ ಅದೇನೋ ಹುಲ್ಲಿಗೆ ನೋಡಿ ಅದನ್ನ ಗೊತ್ತಿಲ್ಲ, ನಾನು ತೆಗ್ದಿಟ್ಟಿದ್ದೆ. ತುಂಬಾ ಈಗ 5-6 ವರ್ಷ ಆಗಿತ್ತು ಗುರುಗಳೇ. ಹೇಳಿ 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 ನನಗೇನೇ ಸಾಕಾಗಿತ್ತು ಅವರಿಗೆ. ಸಹಿಸ್ಕೊಳಕ್ ಆಗ್ತದೆ. ಎಲ್ಲಿ ಕರೆದ್ರು ಬರ್ತಿರ್ಲಿಲ್ಲ ಗುರುಗಳೇ ನನ್ನೊಟ್ಟಿಗೆ. ನೀನ್ ಹೋಗು, ನೀನೇ ಹೋಗು, ನೀನ್ ಒಬ್ಳೆ ಹೋಗು. ಅವ್ರು ಕರೆದ್ರೆ ಎಲ್ಲಾದ್ರೂ ಹೋಗಿ ಬಿಟ್ಟು ಬರೋದು, ಕರ್ಕೊಂಡ್ ಬರೋದು ಎಲ್ಲ ಮಾಡ್ತಿದ್ರು. ಅವ್ರ ತಾಯಿ ತಂದೆ ಬರುವಾಗ ಎಲ್ಲ ಹೆಲ್ಪ್ ಮಾಡ್ತಿದ್ರು ಗುರುಗಳೇ. ನಮ್ಮ ಮನೆಯವ್ರು ಬರುವಾಗ ಇವ್ರಿಗೆ ಕೋಪ ಬರ್ತಿತ್ತು. ಅಷ್ಟು ಅದಕ್ಕೆ ಬೇಸರ ಆಗಿ ಕುಡ್ದ್ಬಿಟ್ಟೆ ಗುರುಗಳೇ. ನಾನ್ ಸತ್ತೋಗ್ತೀನೋ ಗೊತ್ತಿಲ್ಲ, ಏನಾಗ್ತೀನೋ ಗೊತ್ತಿಲ್ಲ, ನಾನ್ ತಿಂದ್ಬಿಟ್ಟೆ.
ಮತ್ತೆ ಮಕ್ಕಳು ಮನೇಲೆ ಇದ್ರ ಅವತ್ತು ಮನೆಯಲ್ಲೇ ಇದ್ರು ಗುರುಗಳೇ, ಅವ್ರ ಬಾಡಿಗೆ ಮನೆ. ಅವ್ರಿದ್ರಿಗೇನೆ ಅನ್ನಕ್ಕೆ ಹಾಕ್ಬಿಟ್ಟು ತಿಂದ್ಬಿಟ್ಟೆ. ನಂಗೆ ಅಷ್ಟು ಬೇಜಾರಾಗಿತ್ತು ಗುರುಗಳೇ. ಇದ್ರೇನು ಬಿಟ್ರೇನು. ಮಕ್ಳಿಗೆ ಗೊತ್ತಿತ್ತಾ ಏನ್ ಕಾರಣಕ್ಕೆ ಅಮ್ಮ ಈ ಕುಡಿತಾ ಇದ್ದಾರೆ? ಗೊತ್ತಿತ್ತು ಗುರುಗಳೇ. ಬಟ್ ಮಕ್ಕಳ ಕೂಗಾಟ ಗೋಳಾಟಗಳು ನಿಮಗಷ್ಟು ಮುಖ್ಯ ಆಗ್ಲಿಲ್ಲ ಅವತ್ತಿಗೆ. ಹೌದು ಗುರುಗಳೇ. ಏನಾಯ್ತು ಕುಡ್ದಾದ್ಮೇಲೆ? ಮತ್ತೆ ಅಲ್ಲಿಂದ ಇಲ್ಲಿ ತನಕ ಮನೆಗೆ ಬಂದಿದ್ದಾಳೆ ಮಗನ ಕರ್ಕೊಂಡು. ನನ್ ಮನೆ ಯಾಕೆ ಗೊತ್ತಿಲ್ಲ. ಇನ್ ಕರ್ಕೊಂಡ್ ಬರ್ತಿದ್ರ, ಏನ್ ಮಾಡ್ತಿದ್ರ? ನಾನು ಊರಿಗೆ ಹೋಗ್ತಿದ್ದೆ ಕೆಲವೊಮ್ಮೆ. ನನ್ ಜೊತೆ ಬರ್ತಾನೆ ಇರ್ಲಿಲ್ಲ ಗುರುಗಳೇ. ಊರಿಗೆ ಹೋಗುವಾಗ ನೀನ್ ಹೋಗು ನಾನ್ ಬರೋದಿಲ್ಲ. ಎಲ್ಲಿಗಾರ ಕರೆದ್ರೆ ನೀನ್ ಹೋಗು, ನಾನ್ ಬರಲ್ಲ. ನನ್ ಜೊತೆ ಬರ್ತಾನೆ ಇರ್ಲಿಲ್ಲ. ನಾ ಒಬ್ಬಳೆ ಮಕ್ಕಳನ್ನ ಕರ್ಕೊಂಡ್ ಹೋಗ್ಬೇಕು, ಒಬ್ಬಳೆ ಕರ್ಕೊಂಡ್ ಬರ್ಬೇಕು, ಎಲ್ಲ ಮಾಡ್ಬೇಕಿತ್ತು ಗುರುಗಳೇ. ಅಷ್ಟು ಅವಳ ಗುಂಗಲ್ಲಿ ತುಂಬಾ ಮುಳುಗಿ ಹೋಗಿದ್ರು ಗುರುಗಳೇ ಅವರು. ಆಯ್ತು ಗುರುಗಳೇ, ಅದೆಲ್ಲ ಆದ್ಮೇಲೆ ಹಾಸ್ಪಿಟ್ಲಿಗೆ ಹೋದ್ವಿ. ಕರ್ಕೊಂಡ್ ಹೋದ್ರು. ಬೇಡ ಅಂತ ಹೇಳಿದ್ ಮಾಡಿದ್ರು. ನಮ್ಮ ಹಾಸ್ಟೆಲ್ ಇಲ್ಲಿ ಹತ್ರ ಉಂಟು, ನಾನು ಕೆಲ್ಸಕ್ಕೆ ಹೋಗ್ತೇನೆ ಅಂತ ಹೇಳಿದೆ ಗುರುಗಳೇ. ಅವರೆಲ್ಲ ಕಾಲ್ ಮಾಡುವಾಗ ಅವರೆಲ್ಲ ಬಂದ್ರು. ಅವರೇ ಕಾಲ್ ಮಾಡಿದ್ದಾರೆ. ಹೀಗೆ ವಿಷ ತಗೊಂಡಿರ ಕರ್ಕೊಂಡ್ ಹೋದ್ರು ಗುರುಗಳೇ. ಉಳ್ತಿನ ಬೆಳ್ತಿನ ಗೊತ್ತಿಲ್ಲ. ನನ್ ಮಕ್ಕಳದ್ ಪುಣ್ಯನೇನು ಗೊತ್ತಿಲ್ಲ ಗುರುಗಳೇ. 3 ದಿನ ಐಸಿಯುಲಿ ಇದ್ದೆ. ಈಗ ಹುಷಾರಾಗಿ ಬಂದೆ. ಅದ್ರಲ್ಲೂ ಕೂಡ ಅವರೇನ್ ಜಾಸ್ತಿ ಹಣ ಖರ್ಚು ಮಾಡಿಲ್ಲ. ಎಲ್ಲ ನನ್ನ ಹತ್ರ ಇತ್ತು ಸ್ವಲ್ಪ. ನಂದೇ ಹಣ ಇಸ್ಕೊಂಡು ಎಲ್ಲ ಖರ್ಚು ಮಾಡಿದ್ರು. ಮಾಡಿ ಮನೆಗೆ ಬಂದಾಯ್ತು. ಆದ್ರೂ ಕೂಡ ಅವರು ಬಿಟ್ರ ಇಲ್ಲ ಗೊತ್ತಿಲ್ಲ ಗುರುಗಳೇ. ಈಗ ಸಹ ಗೊತ್ತಾಗ್ತಾ ಇಲ್ಲ ಬಿಟ್ಟಿದಾರ ಇಲ್ವಾ, ಹೋಗ್ತಾರ ಇಲ್ವಾ ಗೊತ್ತಿಲ್ಲ ಗುರುಗಳೇ. ನಾನು ಹೋಗುದಿಲ್ಲ. ಅವರಲ್ಲಿ ರೂಮ್ ಚೇಂಜ್ ಮಾಡಿದ್ದಾರೆ, ಈಗ ಇಲ್ಲ, ಬೇರೆ ಕಡೆ ಹೋಗಿದ್ದಾರೆ. ಹೋಗ್ತಾರ ಬಿಡ್ತಾರ ಇನ್ನು ಗೊತ್ತಾಗ್ತದೆ. ನಂಗೆ ಅದು ನಂಬಿಕೆ ಬರ್ತಾ ಇಲ್ಲ ಗುರುಗಳೇ. ಇಲ್ಲ, ನಾನು ಹೋಗುದಿಲ್ಲ. ಮೊದಲಿನಾಗೆ ಇಲ್ಲ ಗುರು. ಕೆಲ್ಸ ಇಲ್ಲ, ಏನು ಮಾಡ್ತಿರ್ಲಿಲ್ಲ. ಒಂದು ಬೆಳಗ್ಗೆ ಅದೊಂದು ನನ್ನೊಟ್ಟಿಗೆ ಕೆಲ್ಸಕ್ಕೆ ಬರ್ತಿದ್ರು ಗುರುಗಳೇ. ಮತ್ತೆ ಇಡೀ ಅಲ್ಲೆಲ್ಲೋ ಅಲ್ಲೇ ಕೂತ್ಕೊಳ್ಳೋದು, ಅವ್ರ ಮನೆಯಲ್ಲೋ ಕೂತ್ಕೊಳ್ಳೋದು, ಇಡೀ ಏನೇನೋ ಮಾಡ್ತಿದ್ರು ಗುರುಗಳೇ. ಈಗೆಲ್ಲ ಇಲ್ಲ ಗುರುಗಳೇ. ಕೆಲ್ಸಕ್ಕೆ ಒಂದು ಆಟೋ ಹಿಡಿದಿದ್ದಾರೆ ಬಾಡಿಗೆದು. ಆಟೋ ತಗೊಂಡು ಹೋಗ್ತಾರೆ ಗುರುಗಳೇ. ಕೆಲ್ಸ ಮಾಡ್ತಾರೆ, ಮನೆಗೆ ಬರ್ತಾರೆ. ಮೊದಲಿನಷ್ಟು ಆ ತರ ಎಲ್ಲ ಇಲ್ಲ ಗುರುಗಳೇ. ಆದ್ರೂ ಕೂಡ ಅವ್ರನ್ನ ನನ್ಗೆ ನಂಬ್ಲಿಕ್ಕೆ ಆಗ್ತಿಲ್ಲ ಗುರುಗಳೇ. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಒಮ್ಮೊಮ್ಮೆ ಸತ್ತು ಹೋಗ್ಬಿಡ್ಬೇಕಾ, ಮತ್ತೆ ಪುನಃ ಇವರೊಟ್ಟಿಗೆ ಇರ್ಬಾರ್ದೇನೋ ಅನ್ಸ್ಬಿಡ್ತದೆ ಗುರುಗಳೇ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಾ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ ಗುರುಗಳೇ. ಏನಾದ್ರು ಕೇಳಿದ್ರೆ ನೀನ್ ಆ ವಿಷಯ ಬಿಟ್ಟಾಕು, ನೀನ್ ಅದನ್ನ ಬಿಟ್ಟಾಕ್ಬಿಡು. ಕೆಲವೊಮ್ಮೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಡೋದು, ಅಥವಾ ನಾನೇ ಅವರಿಗೆ ಜಾಸ್ತಿ ಕಿರಿಕಿರಿ ಮಾಡ್ತೇನಾ, ಅವರು ಸರಿ ಹೋಗಿದಾರ, ನಂಗೆ ಏನು ಅಂತ ಗೊತ್ತಾಗ್ತಿಲ್ಲ ಗುರುಗಳೇ. ಈ ಅತ್ತೆ ಮಾವು ಕೂಡ ತುಂಬಾ ಇದ್ರಲ್ಲೇ ಇದ್ದಾರೆ. ಈಗ ಮೈದನಿಗೂ ಕೂಡ ಮೈದನ ಜವಾಬ್ದಾರಿ ನಾವೇ ನೋಡ್ಬೇಕು ಗುರುಗಳೇ. ಅವನು ಕೂಡ ಹುಷಾರಿಲ್ಲ. ಕುಡ್ದು ಅದೆಲ್ಲ ಲಿವರ್ ಎಲ್ಲ ಡ್ಯಾಮೇಜ್ ಆಗಿ ಅವರನ್ನು ಕೂಡ ನಾವೇ ನೋಡ್ಬೇಕೀಗ ಗುರುಗಳೇ. ಇವರು ಕುಡಿತಾರ? ಇಲ್ಲ ಗುರುಗಳೇ, ಕುಡಿಯೋದೆಲ್ಲ ಏನು ಮಾಡಲ್ಲ ಗುರುಗಳೇ ಅವರು. ಅದೊಂದು ಕೆಟ್ಟ ಅಭ್ಯಾಸ. ಅದು ಯಾಕೆ ಇನ್ನು ಸರಿ ಹೋಗ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ಗುರುಗಳೇ. ಬಟ್ ಸುಮ್ಮನೆ ನಿಮ್ಮ ಪ್ರಾಮಾಣಿಕ ಅಭಿಪ್ರಾಯ, ಇವತ್ತಿನ ಅವರ ಪರಿವರ್ತನೆ, ಇವತ್ತವರಿರೋ ರೀತಿ, ಒಂದು ಚಿಕ್ಕ ನಂಬಿಕೆ ಅಂತೂ ಹುಟ್ಕೊಂಡಿದೆಯಾ ನಿಮಗೆ? ಓಕೆ, ಏನೋ ಒಂದು ಪರಿವರ್ತನೆ ಆಗಿರ್ಬೋದು ಅನ್ನೋ ಯೋಚನೆ ಬರುತ್ತಾದರೂ ಕೂಡ ಹಿಂದೆ ನಡೆದಿರೋ ಆ ಘಟನೆಗಳು ಮತ್ತೆ ನೆನಪಾಗಿ ಈ ಒಂದು ಚಿಕ್ಕ ಬದಲಾವಣೆ, ಆ ಹಳೆಯ ನೆನಪುಗಳು ಮುಂದೆ ನಿಲ್ತಾ ಇಲ್ಲ. ಹೌದೌದು ಗುರುಗಳೇ. ನಂಗದು ಪುನಃ ಅವಳ ಮಾತಾಡಿದ್ದು, ಅವರ ಮೊದಲಿದೆಲ್ಲ ಮೋಸ ಮಾಡಿದ್ದು, ಅವು ಈಗ ನನ್ನ ಹತ್ರ ಸುಳ್ಳು ಹೇಳಿ ಹೀಗ್ ಮಾಡ್ತಿದ್ರಲ್ಲ, ಹಾಗ್ ಮಾಡ್ತಿದ್ರಲ್ಲ, ಈಗ ಕೂಡ ಹಾಗೆ ಮಾಡ್ತಾರ ಅಂತ ಅದೇ ಇದ್ರಲ್ಲಿ ನನ್ಗೆ ಅನುಮಾನನ ಏನೋ ಒಂದು ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಗುರುಗಳೇ. ನಂಗೆ ಅದನ್ನ ಹೇಗ್ ಸರಿ ಮಾಡ್ಕೋಬೇಕು, ಇಲ್ಲ ನಾನು ಅವರಿಗೆ ಹೇಳೋದೇ ಬಿಡ್ಬೇಕಾ, ಕೆಲವೊಮ್ಮೆ ಬಿಟ್ಟು ಹೋಗ್ಬಿಡ್ಬೇಕು ಅನ್ಸುತ್ತೆ ಗುರುಗಳೇ. ಎಲ್ಲಿಗೋಯ್ತಿ ಬಿಟ್ಟು? ಗುರುಗಳೇ, ಎಲ್ಲಿಗೋಯ್ತೀಯವ ಬಿಟ್ಟು? ಅದೇ ಗುರುಗಳೇ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೋಡಿ, ಕೆಲ್ಸ ಮಾಡ್ತೀನಿ ಗುರುಗಳೇ. ನಾನು 25,000 ದುಡಿತೀನಿ ಗುರುಗಳೇ. ಮನೆ ಕೆಲ್ಸ ಮಾಡಿದ್ರು ಕೂಡ 25,000 ದುಡಿತೀನಿ.
ಈಗ ಆಟೋ ಓಡಿಸ್ತಿರೋದು ಇತ್ತೀಚಿಗ ಅಥವಾ ಗುರುಗಳೇ. ಆಟೋ ಓಡಿಸ್ತಿರೋದು ಇತ್ತೀಚಿಗ ಹಿಂದೆಯಿಂದ ಓಡಿಸ್ತಾ ಇದ್ದ? ಇಲ್ಲ ಇದೆಲ್ಲ ಇಲ್ಲ ಘಟನೆ ಮುಗಿದ್ಮೇಲೆ ಆಟೋ ಓಡಿಸ್ತಿದ್ರು ಗುರುಗಳು. ಅಂದ್ರೆ ತಮ್ಮ ಈ ದಿನದ 24 ಗಂಟೆಯನ್ನು ಬಹಳ ಯಶಸ್ವಿಯಾಗಿ ವೇಸ್ಟ್ ಮಾಡ್ತಿದ್ದ ಒಂದು ಕಾಲವೂ ಇತ್ತು. ಬಟ್ ಈಗ ಅದರಲ್ಲಿ ಕೊಂಚ ಬದಲಾವಣೆ ಒಳ್ಳೆ ರೀತಿಯಲ್ಲಿ ಆಗಿದೆ. ಹೌದು ಗುರುಗಳೇ, ಬದಲಾವಣೆ ಆಗಿದೆ, ತುಂಬಾ ಬದಲಾವಣೆ ಆಗಿದೆ ಗುರುಗಳೇ. ಆದ್ರೆ ಮಾತ್ರ ನನ್ನ ಪ್ರೀತಿ ವಿಷಯದಲ್ಲಿ ಅವ್ರು ಸ್ವಲ್ಪ ಹಿಂದೆ ಹೋಗ್ತಾ ಇದ್ದಾರೆ ಅಂತ ನನಗ್ ಅನಿಸ್ತಾ ಇದೆ ಗುರುಗಳೇ. ನನ್ನ ಪ್ರೀತಿಗೆ ಹತ್ರ ಬರ್ತಾನೆ ಇಲ್ವಾ ಏನೋ. ಆಯಿತು, ಈಗ ಒಂದು ನೀವೊಬ್ಬರು ಹೆಂಡತಿಯಾಗಿ ಗಂಡನ ಕುರಿತು ಇಂತಹದ್ದೊಂದಷ್ಟು ಅಪೇಕ್ಷೆಗಳು ಆಸೆಗಳನ್ನು ಇಟ್ಕೊಳ್ಳೋದು ಖಂಡಿತ ತಪ್ಪಿಲ್ಲವ. ಆದರೆ ಕಾರ್ಯಕ್ರಮವನ್ನು ನೀವು ಬಹಳಷ್ಟು ಸಮಯದಿಂದ ನೋಡ್ತಿರೋರಾಗಿ 2 ರೀತಿಯ ವಿಚಾರಗಳನ್ನು ಹೆಂಡತಿಯಾದವಳು ಕಾಯ್ಕೊಳ್ಳೋಕೆ ಇಷ್ಟಪಡ್ತಾಳೆ. ಒಂದು, ನನ್ನ ಜೊತೆ ಚೆನ್ನಾಗಿರಬೇಕು, ನಾವಿಬ್ಬರು ಗಂಡ ಹೆಂಡತಿಯಾಗಿ ನಮ್ಮಲ್ಲಿ ಅದೇ ರೀತಿಯ ಪ್ರೀತಿ ಪ್ರಣಯ ಎಲ್ಲ ಚೆನ್ನಾಗಿರಬೇಕು, ಜೊತೆಗೆ ಮನೆಯನ್ನ ನೋಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಜವಾಬ್ದಾರಿಯನ್ನು ನಿಭಾಯಿಸೋದು ಬೇಕು. ತುಂಬಾ ಈಗ ಇಲ್ಲಿ ಒಂದು ಹಂತ, ಈಗ ನೀವೇ ಹೇಳ್ದಂಗೆ ಮಗ ಒಬ್ಬ 7ನೇ ಕ್ಲಾಸು 9ನೇ ಕ್ಲಾಸು ಇಷ್ಟು ದೂರ ಬಂದಾಗ ಎಷ್ಟು ಹೆಣ್ಣುಮಕ್ಕಳು ಅಯ್ಯೋ ನನ್ನ ಗಂಡ ನನ್ನ ಜೊತೆ ಚೆನ್ನಾಗಿಲ್ಲದಿದ್ರೆ ಹಾಳಾಗಿ ಹೋಗ್ಲಿ, ಮನೆಗೆ ತಂದು ಹಾಕಿದ್ರೆ ಸಾಕು, ಮಕ್ಳಿಗೆ ಒಂಚೂರು ಫೀಸ್ ಕಟ್ಟಿದ್ರೆ ಸಾಕು, ನನಗೆ ಎಲ್ಲ ನೋಡಿ ನೋಡಿ ಸಾಕಾಗಿ ಹೋಗಿದೆ, ನನ್ನ ಕೈಲಿ ಆಗುತ್ತಿಲ್ಲ ಅನ್ನೋ ಹೆಣ್ಮಕ್ಳು ಇದ್ದಾರೆ. ಅಂದರೆ ಅವರು ಒಂದು ಯಾವುದನ್ನು ತ್ಯಾಗ ಮಾಡೋ ಸ್ಥಿತಿಗೆ ತಲುಪಿಟ್ಟಿರ್ತಾರೆ. ನನ್ನ ಜೊತೆ ಪ್ರೀತಿ ಪ್ರಣಯ ಬೇಡ ಸರ್, ನಾನು ಹಣೆ ಬರಬೇಕು ಅಂದ್ಕೊಂಡ್ಬಿಡ್ತೀನಿ, ಮಕ್ಕಳಿಗೋಸ್ಕರ ತನ್ನ ಜವಾಬ್ದಾರಿ ನಿಭಾಯಿಸಿದ್ರೆ ಸಾಕು. ಅಂದರೆ ಅವರು ಒಂದಕ್ಕೋಸ್ಕರ ಇನ್ನೊಂದನ್ನು ತ್ಯಾಗ ಮಾಡಲಿಕ್ಕೆ ಅವರು ಕೂಡ ಒಂದು ಹಂತದಲ್ಲಿ ಎರಡೂ ಬೇಕು ಅಂತ ಹಠ ಹಿಡಿದವ್ರೆ ನಿಮ್ಮ ಹಾಗೆ. ಆದರೆ ಒಂದು ಹಂತದ ಬದುಕಿನ ನಂತರ ಅಯ್ಯೋ ಒಂದು ಹೋಗಲಿ ಇನ್ನೊಂದಾದರೂ ಇದ್ರೆ ಸಾಕು ಅಂತಾರೆ. ಕೆಲವೊಬ್ರು ಜವಾಬ್ದಾರಿ ಕೇಳ್ತಾರೆ, ಇನ್ನು ಕೆಲವೊಬ್ರು ಅಯ್ಯೋ ನಾನೇ ದುಡ್ಡು ಸಾಕ್ತೀನಿ ಸರ್, ನನ್ನ ಜೊತೆ ಚೆನ್ನಾಗಿದ್ರೆ ಸಾಕು, ಇಲ್ಲ ಇದನ್ನು ಕೇಳ್ತಾರೆ ಇಲ್ಲ ಇದನ್ನು ಕೇಳ್ತಾರೆ. ಬಟ್ ಈ ಎರಡೂ ಬೇಕು ಅನ್ನೋದು ಖಂಡಿತ ತಪ್ಪಲ್ಲ. ಬಟ್ ಎರಡೂ ಸಿಗದೇ ಇದ್ದಾಗ ಒಂದಾದರೂ ಸಿಗುತ್ತಲ್ಲ ಅಂತ ಸಮಾಧಾನ ಪಡುವ ಸ್ಥಿತಿಗೆ ನಾವು ತಲುಪಲೇಬೇಕು. ಈಗ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ, ಅವತ್ತು ಅಪ್ಪ ಅಮ್ಮ ಮದುವೆ ಮಾಡಿದ ಕಾಲದಲ್ಲಿ ನಿಮಗೆ ಇಷ್ಟ ಇರಲಿಲ್ಲ, ವಾಟ್ ಎವರ್ ಇಟ್ ಈಸ್, ಅದು ಆ ಹುಡುಗನ ತಪ್ಪಲ್ಲ. ನಿನಗೆ ಇಷ್ಟ ಇರಲಿಲ್ಲ, ನಿಂಗೆ ಮದುವೆ ಇಷ್ಟ ಇರಲಿಲ್ಲ, ಅಥವಾ ಹುಡುಗ ಇಷ್ಟ ಇರಲಿಲ್ಲ, ನಿನ್ನ ಮನೆಯವರು ಏನು ಮಾಡಿದ್ರು, ಅವರೇ ನನಗೆ ಒತ್ತಾಯ ಮಾಡಿ ಕರ್ಕೊಂಡು ಬಂದಿದ್ದು ಗುರುಗಳೇ. ನಾನು ಕೇಳಿಸು. ತಿಳಿಯೋದು ನಮ್ಮಿಂದ ಆದ ಎಲ್ಲ ಅಪರಾಧಗಳಿಗೂ ಶಿಕ್ಷೆ ಇದೆಯವ್ವ. ಹಾಗಾದ್ರೆ ಮದುವೆ ಆಗಿ ಒಂದು ವಾರಕ್ಕೆ ಬಿಟ್ಟು ಬಂದಲ್ಲ, ಮತ್ತೆ ಅವನ ಕತೆ ಏನಾಗಿರ್ಬೇಕು? ಅಂದ್ರೆ ಮದುವೆ ಆಗಿ 2 ಮಕ್ಕಳಾಗಿ ಈಗ ಈತ ದಾರಿ ತಪ್ಪದ ಅನ್ನೋದು ನಿನಗೆ ದುಃಖವಾದರೆ, ಎಲ್ಲರ ಮುಂದೆ ಮದುವೆ ಆಗಿ ಒಬ್ಬ ಹುಡುಗ ಅವನಿಗೆ ಹೆಂಗಾಗಿರ್ಬೇಕು? ಈಗ ಬಹಳ ದೂರ ಬಂದ್ಬಿಟ್ಟಿದೀಯವ. ಬಟ್ ಎಲ್ಲ ನಮ್ಮಿಂದಾದ ನಮ್ಮ ಗೊತ್ತೇನ ಹಿರಿಯರು ಮಾಡಿದ್ರು ನನಗೆ ಗೊತ್ತಿರಲಿಲ್ಲ, ನನಗೆ ಇಷ್ಟ ಇರಲಿಲ್ಲ, ಹಾಗೆ ನೀವು ಮದುವೆ ಆಯ್ತು ಗುರುಗಳೇ, ಒಂದು ವಾರದಲ್ಲೇ ಆಯ್ತು. ಆಯ್ತವ್ವ, ಈಗ ನಿನ್ ಗಂಡ ಸರಿ ಹೋಗಿದ್ದಾನೆ, ಈ ಹಿಂದಾಗಿದ್ರ ಬಗ್ಗೆ ನೀನ್ ಕೊರಗ್ತಾ ಇದೀಯ ಮತ್ತೆ? ಇಲ್ಲ ಗುರುಗಳೇ, ಈ ಗಂಡ ಸರಿ ಹೋಗಿದ್ದಾನೆ, ಹಿಂಗ್ ಅಂದ್ಬಿಟ್ಲು, ಇನ್ಯಾವಳಿಗೋಸ್ಕರ ನನ್ನನ್ನ ಕೀಳ್ ಮಟ್ಟಕ್ಕೆ ಕಂಡುಬಿಟ್ರು ಅನ್ನೋದು ನಿನ್ಗೆ ಇವತ್ತಿಗೂ ದುಃಖ ಇದೆ ಅಲ್ವಾ? ಮತ್ತೆ ಅವನಿಗೆ ಇನ್ನೊಂದು ಮದುವೆ ಆಯ್ತು ಅನ್ನೋ ಕಾರಣಕ್ಕೆ ಈ ಹಿಂದೆ ಏನ್ ನಡೀತು ಅದನ್ನ ಅವನು ಸಮಾಧಾನವಾಗಿ ತಗೊಂಡಿರ್ತಾನೆ. ಅವನಿಗೂ ಏನೋ ನೋವು ಆಗಿರ್ಬೇಕಲ್ಲ, ಅವ್ರ ಅಪ್ಪ ಅಮ್ಮ ಅಥವಾ ಅವನಿಗೆ ಏನೋ ಒಂದು ದುಃಖ ಆಗಿರ್ಬೇಕಲ್ಲ. ಅದೇ ನಂಗೆ ಕಾಣಿಸ್ತಾ ಇಲ್ಲ ಗುರುಗಳೇ, ಅವ್ರ ಹತ್ರ ನನ್ಗೆ ಅದು ಕಾಣಿಸ್ತಾ ಇಲ್ಲ. ನೀನ್ ಅದಕ್ಕೆ ಅಂದ್ರೆ ನೀನ್ ಮಾಡಿದ್ದು ಸರಿನಾ? ಅದು ದುಃಖ ಅವ್ರ ಕಣ್ಣಿಂದ ಕಣ್ಣೀರಾಗಿ ಬಂದೇ ಕಾಣಿಸ್ಬೇಕು ಅಂತ ಇಲ್ಲ. ನನ್ನ ಆತ್ಮಸಾಕ್ಷಿ ಪ್ರಶ್ನೆ ಮಾಡ್ಕೊಳ್ಬೇಕು. ಆಯ್ತು, ಹೋದ್ರು ಹೋಯ್ತಾಳ, ನಾನು ಇನ್ನೊಂದು ಹಾಕ್ತೀನಿ ಅಂತ ಅವನಂದಿರ್ಬೋದು. ನನ್ನ ಕರ್ಮಗಳ ಪಟ್ಟಿಯನ್ನ ನನ್ನ ದಾರಿಯನ್ನು ನೆನೆಸ್ಕೊಂಡಾಗ ನನಗಾದ್ರೂ ಈಗ ಬಹಳ ದೂರ ಬಂದ್ಬಿಟ್ಟಿದ್ದೀಯ, ಮನುಷ್ಯತ್ವ ಇರೋಳಾಗ ಅದ್ರ ಬಗ್ಗೆ ಒಂಚೂರು ಪಶ್ಚಾತ್ತಾಪ ಇರಬೇಕು. ಬಿಟ್ಟು ಬರಬಾರ್ದಿತ್ತು ಅಂತ ಅಲ್ಲ ನಾನು ಹೇಳ್ತಿರೋದು. ಬಟ್ ಆ ಪ್ರಕ್ರಿಯೆ ಈಗ ನಾಳೆ ನಿನ್ನ ಮಗನಿಗೂ ಮಗಳಿಗೂ ಹಂಗಾಯ್ತವ, ನಿನಗೆ ದುಃಖ ಆಗಲ್ವಾ? ಮದುವೆ ಮಾಡಿಬಿಟ್ಟು ಈಗ ನಿನ್ನ ಮಗಳಿಗೆ ಮದುವೆ ಮಾಡಿರ್ತೀಯಪ್ಪ,
ಮದುವೆ ಆಗಿ ಒಂದು ವಾರಕ್ಕೆ ಅವನು ಗಣ್ಣೋ ಯಾರೋ ಇನ್ನೊಬ್ಬಳು ಹೆಣ್ಣು ಹೊಂಟೋದ, ಅಥವಾ ನಿನ್ನ ಮಗನಿಗೆ ಯಾವುದೋ ಒಂದು ಹೆಣ್ಣು ತಂದು ಮದುವೆ ಮಾಡಿದ್ದೆ, ನಿನ್ನ ಮಗನ ಬಿಟ್ಬಿಟ್ಟು ಅವಳು ಒಂದು ವಾರ ಆದಮೇಲೆ ಅವನಿಂದ ಎಂಥೊಳಗೆ ನಿನಗೆ ದುಃಖ ಇಲ್ವಾ? ನೀನು ಹೌದು ಊರಲ್ಲೆಲ್ಲ ಕಿರ್ಚಾಡಿ ಕೂಗಾಡಿ ಎಳದೇ ಇರ್ಬೋದು, ದುಃಖ ಆಗಿರಲ್ವಾ? ಮತ್ತೆ ಆಗುತ್ತೆ. ಅಂದರೆ ಈ ಹಿಂದೆ ನಡೆದಿರೋ ಆ ಘಟನೆ ಏನಿದೆ, ನಾನು ಒಂದು ವಾರ ಆದಮೇಲೆ ಬಂದ್ಬಿಟ್ಟೆ ಸರ್, ನಂಗೆ ಇಷ್ಟ ಇರಲಿ, ನೀವು ಇದನ್ನು ಎಷ್ಟು ಸಿಂಪಲ್ಲಾಗಿ ಹೇಳ್ತಿದ್ರೋ, ಅಲ್ಲಿ ನಿರ್ಮಾಣಗೊಂಡ ಕೆಲವು ಶಾಪಗಳು, ಕೆಲವು ಕಣ್ಣೀರುಗಳು, ಅವು ನಿಮ್ಮನ್ನು ಕಾಡಿಸಿದ್ದಾವೆ, ಇವತ್ತಿಗೂ ಕಾಡಿಸ್ತಿದ್ದಾವೆ. ಹೌದು ಹೌದು ಗುರುಗಳೇ. ಅದು ಅಂದರೆ ನೀವದನ್ನು ಅಷ್ಟು ನೆಗ್ಲೆಕ್ಟ್ ಮಾಡಿರ್ಬೋದು. ನನ್ಗಲ್ಲಿ ಕಾಣ್ತಾ ಇದೆ, ನನ್ಗೆ ಅರಿವಾಗ್ತಾ ಇದೆ, ಅಲ್ಲಿ ಆ ಸಮಯದಲ್ಲಿ ಬಂದಿರೋ ಕೆಲವರು ನೋವಿನ ಮಾತುಗಳು, ಬಿಸಿ ಉಸಿರುಗಳೆಲ್ಲ ನಿಮ್ಮನ್ನು ಕಾಡಿರ್ತವೆ. ಹೌದು ಗುರುಗಳೇ. ಅದು ಯಾವತ್ತಿದ್ರೂ ಸತಿ ಇವತ್ತು ಗಂಡನ ಸಲುವಾಗಿ ನೀವು ಅಯ್ಯೋ ನಿನಗೇನು ಅನ್ಯಾಯ ಮಾಡಿದ್ನೆ, ನನ್ನ ಗಂಡನ ತಿಂದ್ಕೊಂಡ್ಬಿಟ್ಟಲ್ಲ, ನನ್ನ ಗಂಡನ ವಶ ಮಾಡ್ಕೊಂಬಿಟ್ಟು ನನ್ನ ಜೀವನ ಹಾಳು ಮಾಡ್ದಲ್ಲ ಅಂತ ನಿನ್ನ ಬಿಸಿ ಉಸಿರಿನಿಂದ ಅವ್ರಿಗೇನು ನಾಳೆ ಆಗಬೇಕು, ಇವತ್ತೇನು ಅವ್ರು ಅನುಭವಿಸ್ತಿರ್ಬೋದು ಅಥವಾ ನಾಳೆ ಅನುಭವಿಸ್ಬೇಕು, ಅದನ್ನೇ ಅವರು ತಪ್ಪಿಸೋಕ್ಕಾಗಲ್ಲ. ಹಾ ಹಾಗೆ ಇವತ್ತು ನನ್ನ ಗಂಡನ ನೀನು ದೂರ ಮಾಡಿದೆ ಅನ್ನೋದಾದರೆ, ಹಿಂದೆ ಯಾಕೋ ನನ್ನಿಂದಲೂ ಒಂದು ಚಿಕ್ಕದೇನೋ ಅಚಾತುರ್ಯ ಆಗಿತ್ತಲ್ಲ, ಹೌದು ಗುರುಗಳೇ. ಅಟ್ಲೀಸ್ಟ್ ನನ್ನ ಮಕ್ಕಳ ಬದುಕಲ್ಲೋ ನನ್ನ ಬದುಕಲ್ಲೋ ಅಂಥವ್ಯಾವು ನಡಿಬಾರ್ದು, ಅಥವಾ ಏನೇ ಇದ್ರೂ ದೇವರೇ ಕ್ಷಮಿಸಪ್ಪ ಅಂದರೆ ಅದಕ್ಕೊಂದು ಪಶ್ಚಾತ್ತಾಪ ಇರಬೇಕು ನಮಗೆ. ಹ್ಮ್ ಅಯ್ಯೋ ನನಗೇನು ಕಾಣ್ತಿಲ್ಲ ಸರ್, ಅವನು ಇನ್ನೊಂದು ಮದುವೆ ಆದ, ನೀನು ಬಂದವಳಾಗಿ ನೀನು ಸುಲಭವಾಗಿ ಹೇಳ್ತೀಯವ್ವ. ಹೌದು ಆಯಿತು, ಈಗ ಅದು ಬಿಡೋಣ. ಇಲ್ಲಿ ನಿಮ್ಮ ಗಂಡನ ವಿಚಾರಕ್ಕೆ ಬಂದಾಗ ನಾನು ಆರಂಭದಲ್ಲಿ ಹೇಳಿದೆ ನೋಡವ್ವ, ಹೀಗೆ ನಿನಗೆ ತವ್ರ ಮನೆ ಅಥವಾ ಆ ಕಡೆ ಈ ಕಡೆ ಹೆಚ್ಚಿನ ದೊಡ್ಡ ಬೆಂಬಲ ಇಲ್ಲ ಅನ್ನೋದು ಅವ್ರಿಗೂ ಗೊತ್ತು. ಇದೆ ಗುರುಗಳೇ, ಇದೆ. ಐ ಮೀನ್ ಈಗ ನಿನಗಾಗಿರೋ ಅನ್ಯಾಯ ನಿನ್ನ ತವ್ರ ಮನೆಗೆ ಹೇಳಿದ್ರೆ ಅವ್ರು ಏನು ಮಾಡಬಲ್ಲರು? ಏನು ಮಾಡಕ್ಕಾಗಲ್ಲ ಗುರು. ಏನು ಮಾಡೋಕ್ಕಾಗಲ್ಲ ಅನ್ನೋದೇ ಅವನಿಗೂ ಶಕ್ತಿ. ಅದೇ ಗುರುಗಳೇ. ಮಾಡ್ಬಾರ್ದು ಅಂತಲ್ಲ ಗುರುಗಳೇ, ಪುನಃ ಮತ್ತೆ ಮಗಳ ಜೀವನ ಹಾಳಾಗ್ತದಲ್ಲ. ಅಲ್ಲ ಈಗ ನಾನು ಮಾಡಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಹಾ ಗುರುಗಳೇ. ವಿಷಯ ಏನಂದ್ರೆ, ಈ ಹಿಂದೆ ನೀವೊಂದು ಮದುವೆ ಆದ ಒಂದು ವಾರಕ್ಕೆ ಇವ್ರ ಜೊತೆ ಬಂದು ಅಂದ್ರೆ ಆ ಇಡೀ ಘಟನೆ ಇದೆಯಲ್ಲ, ನೀನು ಏನೋ ಒತ್ಕೊಂಡು ಹೋದ್ರು ನಾಳೆ ಅದು ಏನಾದರೂ ಒಂದು ನ್ಯಾಯದ ಪಂಚಾಯಿತಿ ಒಂದು ಹಂತಕ್ಕೆ ಬಂತು ಅಂದರೆ ಆ್ಯಕ್ಚುಲಿ ನಿನಗೆಲ್ಲೂ ಅಲ್ಲಿ ಗೌರವ ಇರಲ್ಲ. ಹೌದು. ಯಾಕಂದ್ರೆ ನೀವು ಬಂದಿದ್ದ ರೀತಿನೇ ಹಂಗಿರುತ್ತಲ್ಲ. ಹ್ಮ್ ಅದು ಯಾವ ಮಟ್ಟಿಗೆ ಅಂದರೆ, ಮುಂದೊಂದು ದಿವಸ ನಿನ್ನ ಮಕ್ಳಿಗೆ ಬುದ್ಧಿ ಹೇಳೋ ಕಾಲದಲ್ಲಿ ಮಕ್ಳ ಬಾಯಿಂದಲೂ ಬರ್ತಾವ ಅವು. ಹೌದು ಗುರುಗಳೇ. ಗೊತ್ತಿಲ್ಲ, ನೀವು ಹೇಳಿಲ್ಲದೆ ಇರ್ಬೋದು, ಮೂರನೇವ್ರ ಮೂಲಕ ಯಾವ ಕುತಂತ್ರಗಳು ನಡೀತಾ ಇರ್ತಾವವ್ವ. ಹೌದು. ನೀನೇ ಗಂಡನ್ ಬಿಟ್ಟು ಓಡ್ ಬಂದವಳು ನನಗೇನು ಹೇಳ್ತಿ ಅಂದ್ರೆ ಏನು ಹೇಳ್ತೀನಿ? ಆಗಿದೆ ಗುರುಗಳೇ, ಎಷ್ಟು ಸರಿ ಅತ್ತೆ ಮಾವನೇ ಹೇಳಿದ್ದಾರೆ ಹಾಗೆಲ್ಲ. ಅತ್ತೆ ಮಾವನ ಬಿಡು, ಮುಂದಂತ ಕಾಲ ಬರುತ್ತೆ. ಅಂದ್ರೆ ನಾನೇನು ಹೇಳ್ತಾ ಇದ್ದೀನಿ, ಆ ಪ್ರತಿ ಘಟನೆಗಳು ಪಾಪ ನಿಮಗೆ ಗೊತ್ತಿಲ್ಲದೆ ಹಿರಿಯರು ಮಾಡಿದ್ದ ಎಡವಟ್ಟ ಆಗಿರ್ಬೋದು, ಬಟ್ ಅವೆಲ್ಲ ನಮ್ಗೆ ಹೇಗೆ ಅಂಟುಕೊಳ್ತಾವೆ ಅಂದರೆ, ನಿಮ್ಮ ಹಸ್ತಕ್ಷೇಪ ಇರಲ್ಲ, ನಿಮ್ಮ ಭಾಗವಹಿಸುವಿಕೆ ಇರಲ್ಲ, ಬಟ್ ಆ ಪಾಪ ನಿಮಗೆ ಅಂಟುಕೊಳ್ತವೆ, ಅಥವಾ ಅದಕ್ಕೆ ನೀವು ಬೆಲೆ ತೆರಬೇಕಾಗಿರುತ್ತೆ. ಈಗ ನೀವೇ ಹೇಳಿದ್ರಿ, ಹಂಗೆ ಮದುವೆ ಆಗಿದ್ದು ನನ್ನ ನಿರ್ಧಾರ ಅಲ್ಲ, ಅಥವಾ ನಾನು ಅವ್ರಿಗೆ ಅನ್ಯಾಯ ಮಾಡಬೇಕು ಅಂತ ಇರಲಿಲ್ಲ, ನನ್ನ ಮನೆಯವರೇ ಇಷ್ಟ ಇಲ್ಲದೆ ಇದ್ರು ಮಾಡಿದ್ರು ನಾನು ಅದಕ್ಕೆ ಬಂದೆ ಅಂತ. ಹೌದು, ಇಲ್ಲೆಲ್ಲೂ ಕೂಡ ನಿನ್ನ ಪಾತ್ರ ಕಂಡು ಬರ್ತಿಲ್ಲ. ಬಂದಿರೋಳು ನೀನೇ ಅನ್ನೋದು ಮಾತ್ರ ಜಗತ್ತಿಗೆ ಗೊತ್ತು. ಹೌದು ಗುರುಗಳೇ. ಅಯ್ಯೋ ಪಾಪ ಹುಡುಗಿ ಇಷ್ಟ ಇರಲಿಲ್ಲ, ಮನೇಲಿ ಮದುವೆ ಮಾಡಿಬಿಟ್ರು, ಅವಳು ಪಾಪ ಜೀವನ ಪೂರ್ತಿ ಇಷ್ಟ ಇಲ್ಲದವನ ಜೊತೆ ಏನು ನರಳ್ತಾಳೆ, ಅದಕ್ಕೆ ಅವಳಿಗೆ ಇಷ್ಟ ಬಂದ ಕಡೆ ಹೋದ್ಲು ಅನ್ನೋ ಈ ದೊಡ್ಡ ಆದರ್ಶದ ವಿಶ್ಲೇಷಣೆ ಯಾರೂ ಮಾಡಲ್ಲ. ಅಯ್ಯೋ ಗಂಡನ್ ಬಿಟ್ಟು ಬಂದ್ಲು ಅಂತ ಹೇಳ್ತಾರೆ ಹೊರತು, ಅದು ಯಾವ ಮಟ್ಟಿಗೆ ಅಂದರೆ, ಅವರು ನಿನ್ನ ವಿರುದ್ಧ ಗೆಲ್ಲಬೇಕು ಅಂದಾಗ ಈ ಹಳೆಯವನ್ನೆಲ್ಲ ಅಸ್ತ್ರಗಳಾಗಿ ಬಳಸ್ಕೊಳ್ಳಿ. ಹೌದು, ನಿಜ ಗುರುಗಳೇ, ನೀವು ಹೇಳಿದ್ದು ನಿಜ ಗುರುಗಳೇ. ಹಾಗಾಗಿ ಬದುಕಿನ ಮದುವೆ ಅಥವಾ ಇಂತಿಂಥ ವಿಚಾರಗಳೆಲ್ಲ ಬಂದಾಗ ಪಾಪ ಏನೋ ಅವತ್ತಿಗೆ ಹಂಗಿತ್ತು, ಅದೇ ನಿನ್ನ ಮಕ್ಳಿಗೆ ಇವತ್ತು ಇಷ್ಟ ಇಲ್ದಿರ ಮಾಡು, ನಿನ್ನ ಬಿಡ್ತಾರೆ ಹೊರತು ಮದುವೆ ಆಗಲ್ಲ ಅವರು. ಕಾಲ ಬದಲಾಗಿದೆ, ಬಟ್ ನೀವು ಅವತ್ತಿಗೆ ತಂದೆ ತಾಯಿ ಮಾತಿಗೆ ಬೆಲೆ ಕೊಡೋಣ ಅಂತ ಹೋದ್ರಿ, ಬಟ್ ಒಂಚೂರು ಒಂದು 10% ಕೊಟ್ರಿ, 90% ವಾಪಸ್ ತಗೊಂಡು ಈ ಕಡೆಗೆ ಬಂದುಬಿಟ್ರಿ. ಆಯಿತು, ಅದು ಬಿಡವ. ಈಗ ನಾನು ಅದನ್ನು ಯಾಕೆ ನೆನಪು ಮಾಡಿದೆ ಅಂದರೆ, ಬಹುಶಃ ಅಲ್ಲೇ ಯಾವುದೋ ಒಂದು ಬಿಸಿ ಉಸಿರಿತ್ತೇನೋ, ಇಲ್ಲಿ ನಿನ್ನ ಗಂಡನಿಗೊಂಚೂರು ಆಟ ಆಡಿಸಿ, ಮನಸ್ಸು ಕೆಡಿಸಿ, ಬುದ್ಧಿ ಕೆಡಿಸಿ, ನಿನಗೊಂಚೂರು ದುಃಖ ಕೊಟ್ಟಿದೆ. ಆದರೆ ನನ್ನ ನಂಬಿಕೆ ಅಥವಾ ನನ್ನ ಜ್ಞಾನದಲ್ಲಿ ಹೇಳ್ತೀನವ, ನಿಮ್ಮ ಗಂಡನ ಕುರಿತಾಗಿ ಇವತ್ತಿಗೆ ಅವರು ಏನು ಪರಿವರ್ತನೆ ಹೊಂದುತ್ತಾ ಇದ್ದಾರೆ ನೋಡಿ. ನನ್ನ ಗಂಡನಾಗಿ ನನಗೆ ಆತ ನಾನು ಬಯಸ್ದಂಗೆ ನನ್ನ ಜೊತೆ ಇರಬೇಕು ಅನ್ನುವ ಅದು ಸ್ವಾರ್ಥ ಅಂತ ಹೇಳಲಿಕ್ಕಾಗಲ್ಲ. ಆ ಪ್ರಾರ್ಥನೆಯನ್ನು ಬಿಟ್ಟು ನೀನು ಹೇಗೆ ಯೋಚಿಸಬೇಕಂದ್ರೆ, ಅಯ್ಯೋ ನನ್ನ ಜೊತೆ ಆತ ಹೆಂಗಿರ್ತಾನೋ ಅದು ನನ್ನ ಹಣೆ ಬರ, ಆದರೆ
ಇಂಥದ್ದು ಯಾವುದೋ ಸವಾಸಕ್ಕೆ ಹೋದರೆ ನಿನ್ನ ಗಂಡ ಆಗಲಿ ಇನ್ಯಾರೇ ಆಗಲಿ ಅಲ್ಲಿ ದುಃಖ ಅಥವಾ ದುರಂತ ಕಟ್ಟಿಟ್ಟು ಬುದ್ಧಿ. ಹೇ ಭಗವಂತ, ನನ್ನ ಗಂಡ ಅಂತ ನಾನು ಇದನ್ನು ಪ್ರಾರ್ಥನೆ ಮಾಡ್ತಿಲ್ಲ. ಯಾಕಂದ್ರೆ ಈ ದಾರಿಯಲ್ಲಿ ಹೋದವರು, ಅದು ನನ್ನ ಗಂಡನೋ ನನ್ನ ಮಗನೋ ನನ್ನ ತಮ್ಮನೋ ನನ್ನ ಮೈದನೋ ಯಾರೋ, ಈ ದಾರಿಯಲ್ಲಿ ಹೋದವರು ಹೆಣ್ಣಿನ ಪರಸ್ತ್ರೀ ವಶಕ್ಕೆ ಬಿದ್ದವರು ಎಲ್ಲ ಬರ್ಬಾದಾಗಿ ಬೀದಿ ಹೆಣಮಾಗಿ ಅಥವಾ ಏನೋ ಆಗಿ ಬರೋದೇ ಅವರು. ಹಾಗಾಗಿ ಭಗವಂತ, ನನ್ನ ಗಂಡನ ನನಗೆ ಕೊಡು ಅಂತ ನಾನು ಸ್ವಾರ್ಥವಾಗಿ ಕೇಳ್ತಾ ಇಲ್ಲ. ಈ ಆತ್ಮಕ್ಕೆ ಅದರಿಂದ ಹೊರಗಡೆ ಬರೋ ಬುದ್ಧಿ ಕೊಡು. ಯಾಕಂದರೆ ನೀವು ಸಮಗ್ರವಾಗಿ ಆ ಆತ್ಮದ ಉದ್ಧಾರಕ್ಕೆ ಕೇಳಿಕೊಂಡ್ರೆ ನಿಮ್ಮ ಗಂಡು ಸಿಗ್ತಾನಲ್ಲಿ. ಇಲ್ಲ ನನ್ನ ಗಂಡ ಅಂತ ವಿಶೇಷವಾಗಿ ಹೋದರೆ ಅದು ಸ್ವಾರ್ಥ ಆಗುತ್ತೆ, ಅತಿಯಾಸೆ ಆಗ್ಬಿಡುತ್ತೆ, ಅಥವಾ ಅದು ಈಡೇರದೆ ಹೋದರೆ ನಿನಗೆ ದುಃಖ ಆಗುತ್ತೆ. ನೀನೇನು ಕೇಳಬೇಕು? ನನ್ನ ಪ್ರಕಾರ ಅದೀಗ ಆಲ್ರೆಡಿ ನಿಧಾನಕ್ಕೆ ಅದರಿಂದ ವಿಮೋಚನೆ ಅಥವಾ ಬಿಡುಗಡೆ ಹೊಂದುತ್ತಾ ಇದೆ. ಬಟ್ ಇಲ್ಲಿ ನಿಮಗಿರುವ ಎಲ್ಲ ಅನುಮಾನದ ಪ್ರಶ್ನೆಗಳನ್ನು ನೀವು ಮೇಲಿನ ಮೇಲೆ ಹಾಕ್ತಾ ಹೋದರೆ ಅವರಿಗೆ ಅಂದರೆ ನಿಮ್ಮ ಹತ್ರ ಅವ್ರಿಗೇನೋ ಒಂದು ಚಿಕ್ಕ ಪುಟ್ಟ ಬದಲಾವಣೆ ಆಗ್ತಾ ಇರ್ತಾರೆ ನಿಧಾನಕ್ಕೆ. ಅದು ಬೇಕು, ಅದೊಂಥರ ಹಾವು ಪರೆ ಬಿಟ್ಟಂಗೆ ಅಥವಾ ಅದೊಂಥರ ಬಾವಿ ತೋಡ್ದಂಗೆ, ಅದು ನಿಧಾನ ಪ್ರಕ್ರಿಯೆ. ಬಟ್ ಆ ಸಮಯದಲ್ಲಿ ನಿಮ್ಮ ಅನುಮಾನಗಳನ್ನೆಲ್ಲ ನೀವು ಅಲ್ಲಿ ನಡೆದಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ನಿಮ್ಗೆ ಅನ್ಸಿದ್ನೆಲ್ಲ ನೀವು ಹೊರಗಡೆ ಹಾಕ್ತಾ ಹೋದರೆ, ಕೂಗಾಡ್ತಾ ಹೋದರೆ, ಅನುಮಾನವನ್ನು ವ್ಯಕ್ತಪಡಿಸ್ತಾ ಹೋದರೆ ಅದಕ್ಕೆ ಅಯ್ಯೋ ಇಲ್ಲಿ ಬಿಡು ಇದು ಉಳಿದಿದ್ದಿದ್ದೆ ಅಂದ್ಕೊಂಡು ಇನ್ನೂ ಜಾಸ್ತಿ ಮಾಡೋದು ಬೇಡ. ನಾನೇನು ಹೇಳ್ತೀನಿ, ಅಂಥದ್ದೇನೋ ಇದ್ದರೆ ನಿನ್ನ ಕಣ್ಣು ಮುಂದೆ ಇನ್ನು 3 ತಿಂಗಳೊಳಗಡೆ ನಿನ್ನ ಕಣ್ಣಿಗೆ ಬೀಳುತ್ತೆ. ಬಟ್ ಆ ಪರಿವರ್ತನೆಗೆ ಬೆಲೆ ಕೊಡು. ಯಾಕಂದ್ರೆ ನೋಡವಾ, ನಾನು ಮಾಡೋದೇ ಹಿಂಗೆ ಕಣೆ ಅಂದ್ರೆ ತಾನು ಏನು ಮಾಡ್ಕೊಳಂಗಿದ್ದೀವಿ ನಾವು. ಅಂಥದ್ರಲ್ಲಿ ಇಲ್ಲ ನಾನು ಮಾಡಿಲ್ಲ, ನಾನು ಬದಲಾಗ್ತಿದ್ದೀನಿ ಎಂದುಕೊಂಡು ಸುಮ್ಮನೆ ಏನೋ ಅದ್ರ ಬಗ್ಗೆ ತುಂಬ ಹಠ ಮಾಡ್ತಾ ಇಲ್ಲ ಅಥವಾ ಅಹಂಕಾರ ತೋರ್ತಾ ಇಲ್ಲ ಅಂದಾಗ ಅದಕ್ಕೆ ನೀನು ಮೊದಲು ಬೆಲೆ ಕೊಡಬೇಕು. ಯಾಕಂದರೆ ಈ ಕಾರ್ಯಕ್ರಮದಲ್ಲಿ ನಾನು ನೋಡಿದ್ದೀನವ, ನಾನು ಮಾಡೋದೇ ಹಿಂಗೆ ಕಣೆ, ನಾನು ಇನ್ನೂ 5 ಜನನ ಮದುವೆ ಆಯ್ತೀನಿ, ನಾನು ಇನ್ನೂ 5 ಜನ ಜೊತೆ ಮಲಗಿ ಬರ್ತೀನಿ, ಏನು ಮಾಡ್ಕೊಳ್ತೀಯ ಅನ್ನೋರಿದ್ದಾರೆ. ಅದಕ್ಕೆ ಕರ್ಮ ಶಿಕ್ಷೆ ಕೊಡುತ್ತೆ, ಅದನ್ನ ನರಳಿಸುತ್ತೆ, ಅದು ಬೇರೆ ಕತೆ. ಆದರೆ ಆ ರೀತಿ ಏನು ತೀರಾ ಬಹಿರಂಗವಾಗಿ ಇಲ್ಲ ಕಣೆ ನಾನು ಅಲ್ಲೇ ಹೋಗ್ತೀನಿ, ನಾನು ಅಲ್ಲೇ ಮಲಗ್ತೀನಿ ಕಣೆ, ನಾನು ಅವಳನ್ನೇ ಮದುವೆ ಅಂದರೆ ಆ ರೇಂಜಿಗೆ ನಿನ್ನ ಗಂಡ ಕೆಟ್ಟಿಲ್ಲ. ಆತನಿಗೆ ಈಗ ನಿಧಾನವಾಗಿ ಓಕೆ ಸಂಸಾರ, ಈಗ ಏನೋ ದುಡಿಮೆ ಮಾಡ್ತಿದ್ದಾರೆ, ಆಟೋ ಓಡಿಸ್ತಿದ್ದಾರೆ, ನಿಧಾನಕ್ಕೆ ಪರಿವರ್ತನೆ ನೀವು ಅದಕ್ಕೆ ಸರಿಯಾದ ವಾತಾವರಣವನ್ನು ಮನೆಯಲ್ಲಿ ನಿರ್ಮಾಣ ಮಾಡಬೇಕು. ಯಾಕಂದರೆ ಒಂದು ಇಲ್ಲಿಂದ ಅವರ ಇಚ್ಛೆಯಂತೆ ನೀವು ಅರ್ಥಕೊಂಡು ಇಲ್ಲ ರೀ ಇಲ್ಲಿವರೆಗೂ ನಾನು ಸಂಶಯ ಪಟ್ಟುಬಿಟ್ಟೆ, ನನ್ನನ್ನು ಕ್ಷಮಿಸಿ, ಹೌದು ಕೆಲವೊಂದು ನಿಮ್ಮ ತಪ್ಪು ನಿಮ್ಮಿಂದಲೂ ಆಗಿದೆ, ನನ್ನಿಂದಲೂ ಆಗಿದೆ, ನಾವು ಇನ್ನು ಮುಂದೆ ತಿದ್ದುಕೊಂಡು ಹೋಗೋಣ ರೀ, ನಂಗೆ ನಿನ್ನ ಮೇಲೆ ನಂಬಿಕೆ ಇದೆ. ನಂಬಿಕೆಯ ಮಾತುಗಳನ್ನು ಆಡ್ತಾ ಹೋದರೆ ಅವ್ರ ಮನ ಪರಿವರ್ತನೆ ಆಗುತ್ತೆ. ಅಯ್ಯೋ ನಾನು ಇಂಥವಳಿಗೆ ಅನ್ಯಾಯ ಮಾಡ್ತಿದ್ದೀನಲ್ಲ ಅಂತ. ಅಂದ್ರೆ ಆ ನೋವಿದೆಯಲ್ಲ ಅದು 100 ಪೆಟ್ಟಿಗಿಂತ ಬಹಳ ದೊಡ್ಡದು. ನಾನೊಂದು ವೇಳೆ ಹಿಂದೇನಾಗಿತ್ತು ಅದನ್ನೇ ನೆನ್ಪಿಟ್ಕೊಂಡು ನನ್ನ ಅನುಮಾನ ನನ್ನ ಕಲ್ಪನೆಗಳನ್ನೇ ಸತ್ಯ ಅಂದುಕೊಂಡು ನಾನು ಅದನ್ನೇ ಮಾತಾಡ್ತಾ ಅವ್ರ ಮುಂದೆ ಬೈತಾ ಬೊಗಳ್ತಾ ಕೂತ್ಕೊಂಡ್ರೆ ಅವ್ರಿಗಿನ್ನೂ ಏನೋ ಮಾಡೇ ಬಿಡ್ತೀನಿ ಬಿಡು ಅಂದಾಗ ಏನು ಮಾಡ್ತೀರಿ ನಾವು? ಅದಕ್ಕೆ ನಾನು ಹೇಳೋದವ, ಗಂಡನ ಪರಿವರ್ತನೆಯನ್ನು ಗೌರವಿಸು. ಅವರು ಸಿಕ್ಕಾಗಲಿಲ್ಲ, ನಿಮ್ಮ ಪರಿವರ್ತನೆ ನೋಡಿ ನನಗೆ ಬಹಳ ಖುಷಿಯಾಗಿದೆ ರೀ, ಇವತ್ತಿಗೆ ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ, ದುಡಿಮೆ ಮಾಡ್ತಾ ಇದ್ದೀರಾ, ನನಗೂ ನಿಮ್ಮ ಮೇಲೀಗ ನಂಬಿಕೆ ಬಂದಿದೆ. ಯಾಕಂದರೆ ನಿಮ್ಮ ಒಳಗಡೆ ಇನ್ನೂ ಇರಲಿ ಅವ್ವ, ಆದರೆ ಅವುಗಳನ್ನು ಹೊರಗಡೆ ಹಾಕೋದ್ರಿಂದ ನಷ್ಟವೇ ಹೊರತು ಲಾಭ ಇಲ್ಲ. ಹೌದಲ್ಲ? ಒಂದು ಲಾಭ ಹೇಳು, ನನ್ನ ಗಂಡನ ಕುರಿತಾಗಿ ನಾನು ಅನುಮಾನವನ್ನು ವ್ಯಕ್ತಪಡಿಸಿದಷ್ಟು ನನಗೆ ಇಂಥ ಲಾಭ ಆಗ್ತಿದೆ ಅಂತ ಹೇಳು. ಒಂದು ಆರೋಗ್ಯ ಹಾಳು, ಮನೆ ನೆಮ್ಮದಿ ಹಾಳು, ಮಕ್ಳ ಕಡೆ ಗಮನ ಕೊಡೋಕ್ಕಾಗಲ್ಲ. ಅಂಡ್ ತಾಯಿಯಾಗಿ ನೀನು ಗೆಲ್ಲಬೇಕಾದ ಸಮಯದಲ್ಲಿ ವಿಷ ಕುಡಿದು ಸತ್ತು ಹೋದರೆ ಈತನಿಗೆ ಇನ್ನೊಬ್ಬಳು ಯಾರೋ ಸಿಗ್ತಾಳೆ ಅಂದ್ಕೊಳ್ಳೋಣ, ಮತ್ತು ಮಕ್ಳ ಕತೆ ಏನು? ಅಂದ್ರೆ ಪ್ರಥಮ ಆದ್ಯತೆ ಗಂಡ ಮಕ್ಕಳು ಎರಡೂ ಹೌದು, ಬಟ್ ಮುಖ್ಯವಾಗಿ ಮಕ್ಕಳು. ದುಡಿತಾ ಇದೆಯವ, ಮಾಡೋ ಕೆಲಸವನ್ನು ಶ್ರದ್ಧೆಯಿಂದ ಭಗವತ್ ಪ್ರಜ್ಞೆಯಿಂದ ಅಯ್ಯೋ ದೇವ್ರು ಕೊಟ್ಟಿದ್ದಪ್ಪ ಅಂತ ಮನೆ ಕೆಲಸಗಳು ಮಾಡಿಕೊಂಡು ತಿಂಗಳಿಗೆ 25,000 ದುಡ್ಕೊಂಡು ಯಾವ ಕೆಟ್ಟ ದಾರಿಗೆ ಹೋಗದೆ, ಗಂಡನಿಗೆ ಅನ್ಯಾಯ ಮಾಡದೆ, ಇನ್ಯಾವುದೋ ಮನಸ್ಸಲ್ಲೊಂದು ಆಚೆ ಒಂದು ಅಂತ ಕಳ್ಳಾಟ ಆಡದೆ ನಿನ್ನ ಜೀವನ ಸ್ವಾಭಿಮಾನದಲ್ಲಿ ಬದುಕಿರೋಳಿಗೆ ಗಂಡನಿಂದ ಅಲ್ಲದೆ ಹೋದ್ರೂ ಮಕ್ಕಳಿಂದ ಸ್ವರ್ಗವನ್ನೇ ಇಟ್ಟಿರ್ತಾನೆ ದೇವರು, ಯೋಚಿಸಬೇಡ. ಆದರೆ ಗಂಡನ ಕುರಿತು ನಿನ್ನ ನಿರೀಕ್ಷೆಗಳು ತಪ್ಪು ಅಂತ ನಾನು ಹೇಳಲ್ಲ, ಬಟ್ ಈ ಗಂಡು ಜನ್ಮ ಇದೆಯಲ್ಲವ, ಅಯ್ಯೋ ಈ ಎರಡರಲ್ಲಿ ಅಂದರೆ ಜವಾಬ್ದಾರಿ ಮನೆಗೆ ತಂದು ಹಾಕೋದು, ಕೆಲಸ ಮಾಡೋದು, ಕಷ್ಟ ಸುಖ ನೋಡ್ಕೊಳ್ಳೋದು, ಜೊತೆಗೆ ಹೆಂಡತಿಯನ್ನು ಅಷ್ಟೇ ಪ್ರಿಯವಾಗಿ ಪ್ರೇಮವಾಗಿ ವಿನೋದವಾಗಿ ಚೆನ್ನಾಗಿ ಪ್ರೇಮ ಪ್ರಣಯ ಅಂದುಕೊಂಡು ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಂಡು ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಈ 100ಕ್ಕೆ 10-20 ಜನ ಇನ್ನು ಮಿಕ್ಕಿದವರು ಒಂದೋ ಮನೆಗೆ ತಂದು ಹಾಕ್ತಿರ್ತಾರೆ, ಕೆಟ್ಟ ದಾರಿ ತುಳಿದಿರ್ತಾರೆ, ಇಲ್ಲ ಒಳ್ಳೆ ರೀತಿಯಲ್ಲಿ ಇರ್ತಾರೆ, ಅದರ ಯಾವುದೋ ಪರಸ್ತ್ರೀ ಸವಾಸ ಮಾಡಿ ಮನೆಗೆ ತಂದು ಹಾಕಲ್ಲ.
ಇಲ್ಲ ಮನೆಗೆ ತಂದು ಹಾಕ್ತೀನಿ ತಿಂದ್ಕೊಂಡು ಬಿದ್ದಿರು ಅಂದುಕೊಂಡು ಪರಸ್ತ್ರೀ ಸವಾಸ ಮಾಡ್ತಾರೆ. ಇಂಥದ್ದೇನೂ ನಡೆಯುತ್ತೆ. ಹೌದು ಹಾಗಾಗಿ ನೀವವ ಅತ್ತೆ ಮಾವ ಗಂಡ ಇವ್ರ ವಿಚಾರವಾಗಿ ಇನ್ನು ಮದುವೆ ಆಗಿ ಬಂದು 3 ತಿಂಗಳಾಗಿರೋ ಹೊಸ ಗಂಡು ಹೆಣ್ಣು ಆಡ್ದಂಗೆ ಆಡಬಾರ್ದು. ಅಯ್ಯೋ ಇವೆಲ್ಲ ಇದ್ದಿದ್ದೆ ನೋಡ್ಕೊಂಡು ಬಂದುಬಿಟ್ಟಿದ್ದೀರ, ಈಗ ಮಕ್ಳ ಕಡೆ ಗಮನ ಕೊಡ್ಬೇಕು. ಈಗ ಇನ್ನೂ ಇವನ್ನೆಲ್ಲ ಪ್ರಶ್ನೆ ಮಾಡ್ಕೊಂಡು ಕೂತ್ಕೊಳ್ಳೋದು ವ್ಯರ್ಥನವ. ಯಾಕಂದರೆ ನೀವೇ ಗಂಡನನ್ನು ಉಳಿಸ್ಕೊಳ್ಳೋಕೆ ಏನೇನು ಪ್ರಯತ್ನ ಮಾಡಿದ್ದೀರೋ ಅದು ನಿಮ್ಮಂಥ ಪತಿವ್ರತೆ ಹೆಣ್ಣುಮಗಳಿಗೆ ಅದು ಅದ್ಭುತವಾದದ್ದೇ ಹೌದು, ಅಥವಾ ಅದು ನಿಮ್ಮ ಸಹಜವಾದ ಶ್ರೇಷ್ಠ ಗುಣ. ಆದರೆ ಅವನ್ನ ತುಂಬ ದೊಣ್ಣೆ ಹಿಡ್ಕೊಂಡು ಒಡೆದು ಮಾಡೋದಲ್ಲ ಅದು. ಯೋಚಿಸಬೇಡ. ನನ್ನ ಪ್ರಕಾರ, ನನ್ನ ಜ್ಞಾನದಲ್ಲಿ ಹೇಳ್ತೇವೆ, ನಿನ್ನ ಗಂಡ ನಿಧಾನವಾಗಿ ತಮ್ಮ ತಪ್ಪಿನ ಅರಿವನ್ನು ತಿದ್ದುಕೊಂಡು ನಿಧಾನಕ್ಕೆ ನಿಮ್ಮ ಕಡೆ ಬರ್ತಾ ಇದ್ದಾರೆ. ಈ ಸಮಯದಲ್ಲಿ ಇಲ್ಲ ಸಲ್ಲ ಅಥವಾ ಕೆಲವೊಂದು ತಪ್ಪು ಮಾತುಗಳ ಮೂಲಕ ಮತ್ತೆ ಗುಂಡಿ ತೋಡಬೇಡ. ನೀಗೇನು ಮಾಡಬೇಕು, ಗಂಡನ ಕುರಿತು ಹೆಚ್ಚು ನಂಬಿಕೆಯನ್ನು ವ್ಯಕ್ತಪಡಿಸಬೇಕು. ಈಗ ನಿನ್ನ ಮಕ್ಕಳ ಕುರಿತು ಯಾರೋ ನೆಂಟರು ಬಂದಿರ್ತಾರೆ ನಿಮ್ಮ ಮನೆಗೆ, ಅಯ್ಯೋ ನಮ್ಮ ಮನೆ ಮಕ್ಕಳು ಹಾಳಾಗಿ ಓದೋ, ಹೇಳಿದ ಮಾತು ಕೇಳಲ್ಲ, ಓದ್ಕೊಳಲ್ಲ, ನಮ್ಮ ಮನೇಲಿ ಅವು ದರಿದ್ರ ಮಕ್ಕಳ ಮುಂದೆ ಬಹುಶಃ ನಿಮ್ಮ ಮನೆಗೆ ಬಂದ ನೆಂಟರುಗಳ ಜೊತೆ ನಿಮ್ಮ ಮಕ್ಕಳ ಬಗ್ಗೆ ಕೆಟ್ಟದಾಗಿ ಹೇಳು, ಮಕ್ಕಳ ಮನಸ್ಸಲ್ಲಿ ಎಂಥ ದೊಡ್ಡ ಏಟು ಬೀಳುತ್ತೆ ಅಂದರೆ ನೀವು ಹೇಳ್ದಂಗೆ ಆಗ್ತಾರೆ ಅವರು. ಅದ್ರ ಬದಲು ಹೌದು ಮಕ್ಕಳದ್ದೇನೋ ದೋಷ ಇರುತ್ತೆ, ಇಲ್ಲಪ್ಪ ಮಕ್ಕಳು ನಮಗೆ ಮನೆಗೆಲ್ಸದಲ್ಲಿ ತುಂಬ ಸಹಾಯ ಮಾಡ್ತಾರೆ, ಹೇಳಿದ ಕೆಲಸ ಮಾಡ್ತಾರೆ, ಇದು ಮಾಡಬೇಡ ಅಂದರೆ ಮಾಡಲ್ಲ, ಏನೋ ಮೇಷ್ಟ್ರು ಹೇಳ್ತಾ ಇದ್ರು ಚೆನ್ನಾಗಿ ಓದ್ತಾರೆ, ಅಥವಾ ಅಪ್ಪ ಅಮ್ಮ ಅಂದ್ರೆ ಗೌರವ, ಮನೇಲಿ ಯಾರೇ ಹಿರಿಯರು ಬಂದ್ರೆ ನಾವು ಇಲ್ಲದೆ ಹೋದ್ರು ನೀರು ಕೊಟ್ಟು ಹಿರಿಯ ಅಪ್ಪ ಅಮ್ಮ ಬರ್ತಾರೆ ಅಂತ ಉಪಚಾರ ಮಾಡ್ತಾರೆ. ಮಕ್ಕಳ ಬಗ್ಗೆ ಏನೇನು ಒಳ್ಳೇದು ಹೇಳ್ಬೋದು, ಸ್ವಲ್ಪ ಮಕ್ಳಿಗೆ ಕೇಳಿಸೋ ಥರ ನೀ ಹೇಳ್ಬಿಡ್ಬೇಕು. ಯಾಕೆ ಆಗೇನು ಅಯ್ಯೋ ನಮ್ಮ ಅಪ್ಪ ಅಮ್ಮ ನನ್ನ ಬಗ್ಗೆ ಇಷ್ಟೆಲ್ಲ ಒಳ್ಳೇದು ಅಂದ್ಕೊಂಡಿದ್ದಾರೆ ಅಂತ ಆ ಮಕ್ಳ ಮನಸ್ಸಿಗೆ ಬಂದುಬಿಟ್ರೆ ಅವರಲ್ಲಿರೋ ಎಷ್ಟೋ ಎಡವಟ್ಟುಗಳನ್ನು ಅವ್ರು ತಿದ್ದುಕೊಳ್ತಾ ಹೋಗ್ತಾರೆ. ಅದೇ ಥರ ಗಂಡನ ವಿಚಾರವಾಗಿಯೂ ಅಷ್ಟೇ. ಯಾಕಂದರೆ ಅಬ್ಬಬ್ಬ ಅಂದರೆ ನೀವು ನಂಬಿಕೆ ಇಟ್ಟು ಎಲ್ಲರೂ ನೆಮ್ಮದಿಯಾಗಿರ್ಬೋದು, ಆದರೆ ಅನುಮಾನ ಪಟ್ಟರೆ ಯಾರೂ ನೆಮ್ಮದಿಯಾಗಿರಲ್ಲ. ಹಾಗಾಗಿ ಅದೇ ನನ್ನ ಹಿಂದಿಂದೇ ನನಗೆ ಬರ್ತದೆ ಗುರುಗಳೇ, ನಾನು ಅದನ್ನ ಮರ್ತೋಗಕ್ಕೆ ಏನ್ ಮಾಡ್ಬೇಕು? ಈಗ ನೋಡವಾ, ಮನುಷ್ಯನಿಗೆ ನೆನಪು ಅನ್ನೋದು ವರವೂ ಹೌದು, ಶಾಪವೂ ಹೌದು. ಈಗ ನಿಮಗೆ ನಿನ್ನೆ ಏನೋ ಒಂದು ಎಡವಟ್ಟಾಗಿ ಬುದ್ಧಿ ಕಲ್ತ್ರಿ, ಅದೇನೋ ಇವತ್ತು ನೆನಪಿಲ್ಲ ಅಂದರೆ ನಾಳೆ ಮತ್ತೆ ಅದೇ ಎಡವಟ್ಟು ಮಾಡ್ತೀರ. ಅಂದರೆ ನಿಮ್ಮ ಹಿಂದಿನ ದೇವ್ರ ದಯೆಯಿಂದ ಹಿಂದಿನ ಜನ್ಮಗಳು ನೆನಪಿಲ್ಲ, ಅಥವಾ ಒಂದು 5-10 ವರ್ಷದವರೆಗಿನ ಕೆಲವು ಘಟನೆಗಳು ನೆನಪಿಲ್ಲ. ಬಟ್ ಬುದ್ಧಿ ಕಂಡಾಗಲಿಂದ ಅಥವಾ ನಿಮ್ಮ ಪ್ರಜ್ಞೆ ಅಥವಾ ನಿಮ್ಮ ಬುದ್ಧಿ ಕಂಡ ಕಾಲದಿಂದ ಏನೇನು ನಡೆದಿದೆಯೋ ಅದೆಲ್ಲ ಚೆನ್ನಾಗಿ ನೆನಪಿದೆ, ಒಳ್ಳೆಯದು ಕೆಟ್ಟದ್ದು ಎರಡೂ ನೆನಪಿದೆ. ಇಲ್ಲ ನಿಮಗೆ ಪ್ರತಿಯೊಂದು 5-5 ನಿಮಿಷದ್ದು ಎಲ್ಲ ಮರ್ತು ಹೋಗ್ತಾ ಇರಬೇಕು ಅಂದರೆ ಹುಚ್ಚಿಡ್ದು ಬದುಕೋಕ್ಕಾಗಲ್ಲ. ನೆನಪಿರುವುದು ಅಥವಾ ನೆನಪುಗಳು ನಿಮಗೆ ಕಾಡುವುದು ಅಥವಾ ನಿಮಗೆ ಹಳೆಯ ದಿನಗಳೆಲ್ಲ ನೆನಪಿರೋದು, ಹಳೆಯ ಘಟನೆಗಳು ನೆನಪಿರೋದು ಶಾಪ ಅಲ್ಲ. ಅದನ್ನು ನಾವು ಹೇಗೆ ತಗೊಳ್ತೀವಿ ಅಂತ ಅರ್ಥ. ಸೊ ಇಲ್ಲಿ ನೆನಪಾಗದಂಗೆ ಏನು ಮಾಡೋದು ಏನೂ ಇಲ್ಲವ. ಈಗ ಎಲ್ಲೋ ಬಿದ್ದು ಆಕ್ಸಿಡೆಂಟ್ ಆಗಿ ನೆನಪಿನ ಶಕ್ತಿ ಎಲ್ಲ ಹೋದರೆ ಮಾತ್ರ ನಿಂಗೆ ನೆನಪಿಲ್ದಂಗೆ ಆಗುತ್ತೆ ಹೊರತು, ಅಥವಾ ನಿನಗೆ ಅಂಥ ಸ್ಥಿತಿಗೆ ತಲುಪ್ತೀಯೇ ಹೊರತು, ಇನ್ನು ಬದುಕಿರೋ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತನ್ನ ಹಳೆಯ ಅಥವಾ ತನ್ನ ಹಿಂದಿನ ದಿನಗಳು, ಹಿಂದಿನ ವರ್ಷಗಳು ಅಥವಾ ಬಾಲ್ಯದ್ದು ಎಲ್ಲ ನೆನಪಿದ್ದೇ ಇರುತ್ತೆ. ಆದರೆ ನೆನಪಾದಾಗಲೆಲ್ಲ ನಿನ್ನ ಮನಸ್ಸಲ್ಲಿ ಅವುಗಳನ್ನು ಇಟ್ಕೊಂಡು ಒದ್ದಾಡೋದ್ರ ಬದಲು, ಈಗೆಲ್ಲೋ ಕಾರ್ಯಕ್ರಮ ಮಾಡ್ತೀವಿ ಅಥವಾ ಇನ್ನೆಲ್ಲೋ ಒಂದು ಮರದ ಹತ್ರನೋ ಒಂದು ಗಿಡದ ಹತ್ರನೋ ನಿನ್ನ ನೋವನ್ನು ಹೊರಗಡೆ ಹಾಕಬೇಕು. ಆದರೆ ಹಂಗೆ ನೆನಪಾದಾಗಲೆಲ್ಲ ನಾನು ಗಂಡನ ಈಗಿನ ಪರಿವರ್ತನೆಗೆ ನಾನು ಬೆಲೆ ಕೊಡದೆ ಹಳೆಯ ನೆನಪುಗಳಿಗೆ ಹೆಚ್ಚು ಬೆಲೆ ಕೊಟ್ಟರೆ ಬದುಕು ಹಾಳಾಗೋಗ್ಬಿಡುತ್ತೆ. ನೀನು ಯಾವುದಕ್ಕೆ ಬೆಲೆ ಕೊಡ್ತೀಯ ಅನ್ನೋದು ಬಹಳ ಮುಖ್ಯ. ನನ್ನ ಪ್ರಕಾರ ಅಯ್ಯೋ ಗಂಡ ಇವತ್ತು ಕುಡ್ದಿಲ್ಲ ಅಂತ ಮೆಸೇಜ್ ಮಾಡಿ ಹೇಳೋ ಹೆಣ್ಮಕ್ಳು ಇದ್ದಾರೆ ಆಶ್ರಮದಲ್ಲಿ. ಅಯ್ಯೋ ಅಂದ್ರೆ ಒಂದ್ ದಿವ್ಸ ಕುಡ್ದಿಲ್ಲ ಅನ್ನೋದೇ ಆಕೆಗೆ ಬಹಳ ಸಂತೋಷ ಅಂತೆ. ಅಂದ್ರೆ ಅಂತ ಇವು ವಿಚಾರಗಳೆಲ್ಲ ನೆನ್ಪಿಟ್ಕೊಂಡು ಸಂತೋಷ ಪಡೋ ಹೆಣ್ಮಕ್ಳು ಇರಬೇಕಾದ್ರೆ ಸಮಗ್ರವಾಗಿ ಒಂದು ಆಟೋ ತಗೊಂಡು ಬದುಕ್ತಾ ಈಗೇನೋ ಒಂಚೂರು ಪರಿವರ್ತನೆಯ ದಾರಿ ಹಿಡಿದಿರೋ ಈತನ ನೀನು ಹಳೆಯ ನೆನಪುಗಳನ್ನ ಇಟ್ಟುಕೊಂಡು ಮತ್ತೆ ಅದನ್ನೇ ಪೀಡಿಸೋದಾದರೆ ಮತ್ತೆ ಅದು ಒಳ್ಳೇದಾಗಲ್ಲವ. ನೆನಪಾಗುತ್ತೆ ಆಗಲೆಲ್ಲ ಕೃಷ್ಣ ಭಗವಂತ ನನ್ನ ಬದುಕಲ್ಲಿ ಏನೇನು ನಡಿಬೇಕೋ ಅದು ನಡೆದೇ ನಡೆಯುತ್ತೆ. ನಾನು ನನ್ನ ಗಂಡನಿಗೆ ನಿಯತ್ತಾಗಿದ್ದೀನಿ. ನನ್ನ ಕಣ್ಣು ಮುಂದೆ ನನ್ನ ಗಂಡಂದು ಏನಾದರೂ ತಪ್ಪು ಕಂಡ್ರೆ ನಾನು ಹೇಳ್ತೀನಿ. ಊಹೆ ಮಾಡ್ಕೊಂಡು ಹೇಳ್ತಾ ಕೂತ್ರೆ ಈ ಜೀವನದಲ್ಲಿ ಯಾರೂ ನೆಮ್ಮದಿಯಾಗಿರೋಕ್ಕಾಗಲ್ಲ. ಹಿಂದೇನೋ ಒಂದು ತಪ್ಪು ಕಂಡಿತ್ತು,
ಜುಟ್ಟು ಹಿಡ್ಕೊಂಡು ಬುದ್ಧಿ ಹೇಳಿದೆ ಆ ಹುಡುಗಿಗೆ ಅಥವಾ ಆ ಹೆಣ್ಣಿಗೆ. ಹೌದು. ಈಗಲೂ ಅಂಥದ್ದೇನೋ ಇದ್ರೆ ದೇವರು ನಿನ್ನಂಥ ಪತಿವ್ರತೆಯನ್ನು ಖಂಡಿತ ಕಾಪಾಡ್ತಾನವ. ಏನೋ ಇದ್ರೆ ತೋರಿಸ್ತಾನೆ ಕಣ್ಣು ಮುಂದೆ, ಭಯ ಬೇಡ. ಹೌದು. ಹಂಗಿದ್ದಾಗ ನೀನು ಹೇಳು ಕೊಳಪಟ್ಟಿ ಹಿಡ್ಕೊಂಡು. ಆದರೆ ಇಂದಿಂದ ಆಯಿತು, ಈಗ ಏನು ಅಂಥದ್ದು ಕಣ್ಣಿಗೆ ಬಿದ್ದಿಲ್ಲ, ಕಿವಿಗೆ ಕೇಳಿಲ್ಲ, ಅಥವಾ ಏನು ಅಂಥದ್ದು ನಿನ್ನ ಕಣ್ಣಿಗೆ ಬಿದ್ದಿಲ್ಲ. ಅದು ಹಾಗೆಯೂ ನಾನು ಹಿಂದಿಂದು ನೆನಪಿಟ್ಕೊಂಡು ನಾನು ಮತ್ತೆ ಪ್ರಶ್ನಿಸ್ತಲೇ ಕೂತ್ಕೊಳ್ತೀನಿ ಅಂದರೆ, ಇಲ್ಲವ, ಈ ಜೀವನ ಸಿಕ್ಕಿರೋದು ಏನಕ್ಕೆ ಗೊತ್ತೇನು? ನನ್ನನ್ನು ನಾನು ಸರಿಪಡಿಸ್ಕೊಂಡು, ನನ್ನನ್ನು ನಾನು ತಿದ್ದುಕೊಂಡು ಸಾಧ್ಯವಾದ ಒಂದು 2 ಮಾತು ಹೇಳಬಹುದೇ ಹೊರತು, ಯಾಕಂದರೆ ಬೇರೆಯವ್ರ ತಪ್ಪನ್ನು ಕಂಡಿಡಿದಾಗ ಅಥವಾ ಅವ್ರ ತಪ್ಪನ್ನು ನೀವು ಬಯಲಿಗೆಳೆದಾಗ ಅವ್ರನ್ನ ತುಂಬ ತಿದ್ದೋಕೆ ಹೋಗಬಾರ್ದು. ಯಾಕೆ ಗೊತ್ತೇನು? ನೀವು ಬಯಲಿಗೆ ಎಳೆದು ಬಿಟ್ಟಿದ್ದೀರಾ ಅನ್ನೋ ಕೋಪಕ್ಕೆ ನಿಮ್ಮ ಮೇಲೆ ಇಲ್ಲಿಸಲ್ಲದ ಆರೋಪನೆಲ್ಲ ಹೊರಿಸ್ಬಿಡ್ತಾರೆ. ಹೌದೌದು. ಬಯಲಿಗೆ ಎಳೆದ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೇಕಂತೆ. ತಿದ್ಲಿಕ್ಕೆ ಹೋದ್ರೆ ಏನಾಗ್ಬಿಡುತ್ತೆ, ಅವ್ರು ನಿನಗಿಂತ ಎತ್ತರಕ್ಕೆ ಒಂದು ಎತ್ತರಕ್ಕೆ ಹೋಗ್ಬಿಟ್ಟು ಆ ಕಾಳಂಕಗಳನ್ನು ತುಂಬ ಹಾಕ್ಬಿಡ್ತಾರೆ ನಿಮ್ಮ ಜೀವನಕ್ಕೆ. ದೊಡ್ಡವ್ರು ಹೇಳಿದ ಮಾತು, ಒಬ್ಬರು ತಪ್ಪುಗಳನ್ನು ನಿಮ್ಮ ಕಣ್ಣಿಗೆ ಕಾಣ್ತಾ ಸಲಹೆ ಕೊಡಿ, ಒಂದೆರಡು ದನಿ ಕಣ್ಣೀರು ಹಾಕ್ತೀರಾ, ಸುಮ್ಮನೆ ಆಗ್ಬಿಡ್ಬೇಕು. ಸೊ ಇಲ್ಲಿ 35 ವರ್ಷದ ಜೀವನಕ್ಕೆ ಬಂದಿರುವ ನೀವು ತಾಯಿ, ಆ 2 ಮಕ್ಕಳು ಭವಿಷ್ಯ ಕಟ್ಟಬೇಕು. ಈ ವಿಚಾರ ಮನೆಯಲ್ಲಿ ಚರ್ಚೆ ಮಾಡಲೇಬೇಡ. ಹೊಸ್ಲೊಳಗಡೆ ಗಂಡ ಬಂದ ತಕ್ಷಣ ಹಳೆಯದನ್ನೆಲ್ಲ ಮರೆತು ಕಾಫಿ ಟೀ ಅಥವಾ ಚೆನ್ನಾಗಿ ಅಡುಗೆ ಮಾಡಿಕೊಂಡು ಮನೆಯಲ್ಲೆಲ್ಲ ಮಾತಾಡಿಕೊಂಡು ಎಷ್ಟು ದಿನ ಬದುಕಿರ್ತೀವೋ ಗೊತ್ತಿಲ್ಲಪ್ಪ. ನಾವಿನ್ನೂ ಚೆನ್ನಾಗಿದ್ದೀವಿ ಗುರುಗಳೇ, ನಾವು ತುಂಬ ಬದುಕ್ತೀವಿ. ಅಯ್ಯೋ ಸಾವಿಗೆ ಅದೆಲ್ಲ ಅದೆಲ್ಲ ಮಾಡ್ತೀನಿ ಗುರುಗಳೇ. ನಾನು ಬಂದ ತಕ್ಷಣ ಇದೇ ಅಡಿಗೆ ಬೇಕಾ, ಇದೇ ಅಡಿಗೆ ಬೇಕಾ, ಯಾವ ಅಡಿಗೆ ಬೇಕು ಅಂತ ಕೇಳಿ ಮಾಡ್ಕೊಡ್ತೀನಿ ಗುರುಗಳೇ. ಆಯ್ತು, ಈ ವಿಚಾರ ಚರ್ಚೆನೆ ಮಾಡು. ನಿನ್ನ ಮನಸ್ಸಲ್ಲಿ ಏನೇ ನೋವಿದ್ರು ಗುರುಗಳನ್ನ ಸ್ಮರಣೆ ಮಾಡ್ತಾ, ಭಗವಂತನ ಸ್ಮರಣೆ ಮಾಡ್ತಾ ಅವರಿಗೆ ಅವ್ರ ಪಾದಕ್ಕೆ ಹಾಕಬೇಡು, ಅವರಿಗೆ ಪ್ರಶ್ನೆ ಮಾಡಬೇಡ. ಮನೆ ಒಳಗಡೆ ಇನ್ನು ಮುಂದೆ ಈ ಚರ್ಚೆ ಬರಬಾರ್ದು. ಅದನ್ನು ಮೀರಿಯೂ ಏನೋ ಇದ್ರೆ ನಿನ್ನ ಸಂಸಾರವನ್ನಂತೂ ಭಗವಂತ ಬೀದಿಗೆ ತರಲ್ಲವ. ಏನೇ ಇದ್ರು ಅಲ್ಲಲ್ಲೇ ಮುರಿದು ಸರಿ ಮಾಡ್ತಾ, ನೀನು ಭಯ ಬೀಳಬೇಡ. ಬಟ್ ಏನಾಗ್ಬಿಡುತ್ತೆ ಅಂದರೆ, ನಿನಗಿರೋ ಆತಂಕ ಭಯಗಳನ್ನೆಲ್ಲ ಅಂದರೆ ತಡೆಯೋಕ್ಕಾಗದೆ ಹೊರಗಡೆ ಹಾಕ್ಲಿಕ್ಕೆ ಹೋಗಿ ಹೊಸ ಸಮಸ್ಯೆಗಳು ಸೃಷ್ಟಿಯಾಗ್ಬಿಟ್ಟಿರ್ತವೆ. ಹಾಗೆ ಆಗಿದೆ ಗುರುಗಳೇ. ನನ್ಗೆ ಏನಾರು ಬಂದು ತಟ್ ಅಂತ ಅವ್ರ ಹತ್ರ ಬೈಯೋದು ಬೇಡ. ನಂಗೆ ಏನ್ ಅನಿಸ್ತು ತಟ್ ಅಂತ ಕಾಲ್ ಮಾಡೋದು ಬೇಡವಾ. ಅಂದ್ರೆ ಆ ಫಿಲ್ಟರ್ ಮಾಡೋ ಶಕ್ತಿ ಇಲ್ಲದೆ ಹೋದ್ರೆ ನೋಡವಾ, ಒಬ್ಬ ಸನ್ಯಾಸಿಗಾಗಲಿ, ಒಬ್ಬ ಸಂಸಾರಿಗಾಗಲಿ, ಒಬ್ಬ ಎಂಥದ್ದೇ ಮನುಷ್ಯನಿಗಾಗಲಿ ಒಳ್ಳೆಯದು ಕೆಟ್ಟದ್ದು ಯೋಚನೆ ಬಂದೇ ಬರ್ತವೆ. ಬಟ್ ಒಬ್ಬ ಮಹಾತ್ಮನಿಗೂ ಕೂಡ ಕೆಟ್ಟ ಯೋಚನೆ ಬರ್ಬೋದು. ಆದರೆ ಅವನಿಗೆ ಹೇಗೆ ಮಹಾತ್ಮ ಆದ ಅಂದರೆ, ಯಾವುದನ್ನು ಹೊರ ಹಾಕಬೇಕು, ಯಾವುದನ್ನು ಒಳಗಡೆನೆ ಕೊಂದು ಹಾಕಬೇಕು ಅನ್ನೋದು ಅವನಿಗೆ ಗೊತ್ತಿತ್ತು. ಈ ಕೆಲವೊಬ್ರು ನೋಡಿ ಪಡ ಮಾತಾಡ್ತಾರೆ, ಬಂದಿದ್ನೆಲ್ಲ ಹೊರಗಡೆ ಹಾಕ್ತಾರೆ, ಅವ್ರಿಗೆ ಬೆಲೆನೇ ಕೊಡಲ್ಲ ಜನ. ಆದ್ರೆ ಒಳಗಡೆ ಯಾವುದನ್ನು ಹಾಕಬೇಕು, ಯಾವುದನ್ನು ಒಳಗಡೆ ನುಂಗ್ಕೊಳ್ಬೇಕು, ಈ ಪ್ರಬುದ್ಧತೆ ಇದ್ರೆ ಮಾತ್ರ ಜನ ನಿಮ್ಮನ್ನು ಗೌರವಿಸ್ತಾರೆ. ಈಗ ನೋಡುವ, ನಾನೇ ಒಪ್ಕೊಳ್ತೀನಿ, ನನಗೆ ಕೆಟ್ಟ ಆಲೋಚನೆ ಬರಲ್ಲ ಅಂತ ಇಲ್ಲ. ನನಗೆ ವ್ಯತ್ಯಾಸ ಗೊತ್ತಾಗಿದೆ, ಯಾವುದನ್ನು ಹೇಳಿದ್ರೆ ಬೆಲೆ, ಯಾವುದನ್ನು ಹೇಳಿದ್ರೆ ನಮ್ಮ ಕಳಂಕ ಅಂತ. ನಾನೇ ಒಪ್ಕೊಳ್ತೀನಿ, ಕೆಟ್ಟ ಆಲೋಚನೆ ಬಂದೇ ಬರ್ತವವ. ಅವುಗಳನ್ನು ಕೊಂದು ಅವುಗಳನ್ನು ನಾಶ ಮಾಡಿ ಒಳ್ಳೆಯದು ಮಾತ್ರ ಉಳಿಸ್ಕೊಳ್ಳೋದ್ರಲ್ಲೇ ಮನುಷ್ಯನಿಗೆ ಬುದ್ಧಿವಂತಿಕೆ. ಅದಕ್ಕೆ ಮನುಷ್ಯ ಜನ್ಮ ವಿಭಿನ್ನ ಅನ್ನೋದು. ನಾಯಿಗಳೆಲ್ಲ ಈಗ ಮನೆಗೆ ಯಾರೋ ಬಂದರು, ನಮ್ಮ ಮನೆ ಹತ್ರ ನಾಯಿ ಕಟ್ಟಾಕಿದ್ದೀವಿ, ಅಯ್ಯೋ ಮನೆಗೆ ಬಂದಿದ್ದಾರೆ, ಯಾರೋ ನೆಂಟರು ಇರಬೇಕು, ಬಿಡು ಯಾಕೆ ಬಗಳ್ಬೇಕು ಅಂತ ತುಂಬ ಯೋಚನೆ ಮಾಡಿ ಬಗಳದೆ ಸುಮ್ಮನಿರಲ್ಲ. ಅವು ಮನೆ ಮಾಲಿಗೆ ಬಂದರೂ ಬಗಳುತ್ತವೆ, ಮನೆ ಕಳ್ಳ ಬಂದರೂ ಬಗಳುತ್ತವೆ. ಬಗಳೋದಷ್ಟೇ ಅವ್ರಿಗೆ ಗೊತ್ತು. ಬಟ್ ಮನುಷ್ಯ ಅದಕ್ಕಿಂತ ವಿಭಿನ್ನ. ಅವನು ಯಾವಾಗ ಬಗಳ್ಬೇಕು, ಯಾವಾಗ ಶಾಂತವಾಗಿರ್ಬೇಕು ಅವನಿಗೆ ಗೊತ್ತು. ಸೊ ನೀವು ಕೂಡ ನನ್ನ ಮಾತಲ್ಲಿ ನಂಬಿಕೆ ಇಡವ, ಅವರು ತುಂಬ ಬದಲಾಗ್ತಿದ್ದಾರೆ. ಇನ್ನು ಮುಂದೆ ಈ ವಿಚಾರ ಚರ್ಚೆ ಮಾಡಲೇಬೇಡ. ನಿನ್ನ ಮನೆ ಖಂಡಿತ ಬೆಳಗುತ್ತೆ, ಆ ದೀಪ ಆರಲ್ಲ. ಹೊರಗಡೆ ಏನೇ ನಿನ್ನ ಗಂಡನ ಕೆಡಿಸಿ ಏನೇ ತಪ್ಪದಾರಿಗೆ ಈ ಹಿಂದೆ ಮಾಡಿರ್ಬೋದು, ಆದರೆ ಈಗ ನಿಧಾನವಾಗಿ ಅವರ ಆರೋಗ್ಯದ ಸಮಸ್ಯೆ ಸ್ವಲ್ಪ ಕಾಣಿಸ್ಕೊಳ್ಳೋಕೆ ಶುರುವಾಗೋದ್ರಿಂದ ಅವ್ರಿಗೆ ಹೊರಗಡೆ ಯಾವ ಸುಖವನ್ನು ಅನುಭವಿಸೋದಕ್ಕೆ ಇರೋದಿಲ್ಲ, ಅಥವಾ ಅವ್ರಿಗೆ ಆ ಅವಕಾಶವಿರೋದಿಲ್ಲ, ಅಥವಾ ಆ ಶಕ್ತಿ ಇರೋದಿಲ್ಲ. ನಿಧಾನವಾಗಿ ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ಅನ್ನೋ ಹಾಗೆ ನೀನು ನೋಡ್ತಿರೋದು ಅವರ ಹೊರಗಿನ ಸುಖ ಲೋಲುಪತೆ. ಆದರೆ ಅವ್ರ ಒಳಗಡೆ ಇನ್ನೇನೋ ಕುದೀತಾ ಇರ್ತವೆ, ಅವ್ರ ಒಳಗಡೆ ಇನ್ನೇನೋ ಅವ್ರವ್ರ ಕರ್ಮ ಸಂಬಂಧ ಇನ್ನೇನೋ ಶುರುವಾಗಿರ್ತವೆ, ನಿಮಗೆ ಗೊತ್ತಿರಲ್ಲ. ಸೊ ಹಾಗಾಗಿ ನಿನ್ನ ಗಂಡನನ್ನು ಬಹುಶಃ ಇವತ್ತು ಅವರು ಒಂದು ಆಟೋ ತಗೊಂಡು ಏನೋ ಪರಿವರ್ತನೆಯಾಗಿ ಬದುಕ್ತಾ ಇದ್ದಾರೆ, ಆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ಪುಷ್ ಕೊಡು. ಫೇಲ್ ಆಗೋ ಸ್ಟೂಡೆಂಟು ಅಥವಾ 1ನೇ ಕ್ಲಾಸಲ್ಲಿ ಫೇಲ್ ಆಗಿದ್ದ ಅಥವಾ ಇವನು ಕಡಿಮೆ ಮಾರ್ಕ್ಸ್ ತೆಗ್ದಿದ್ದ ಅನ್ನೋದನ್ನೇ ಮೇಷ್ಟ್ರು ಪದೇ ಮಕ್ಕಳು ಮುಂದೆ ಹೇಳೋದಾದರೆ ಅವ್ನು ಫೇಲ್ ಅಲ್ಲ, ಸ್ಕೂಲೇ ಬಿಟ್ಬಿಡ್ತಾನೆ.
ಅದೇ ನಾನು ಎಲ್ಲ ಧೈರ್ಯ ಕೊಡ್ತೀನಿ ಗುರುಗಳೇ ಅವ್ರಿಗೆ ನಾನು. ಆಯ್ತು ಬಾಡಿಗೆ ಬೇಡವಾ, ಸ್ವಂತದೇ ತಗೊಳ್ಳೋಣ, ಕಷ್ಟಪಟ್ಟು ದುಡಿಯೋಣ, ನಾನ್ ಕೊಡಿಸ್ತೇನೆ, ಅದ್ರಲ್ಲಿ ಹೇಗ ಮಾಡಿ ತಿಂಗಳ ಕಟ್ಕೊತ ಹೋಗೋಣ. ನಾನ್ ಏನ್ ಹೇಳಿದ್ರು ಕೇಳೋದೇ ಇಲ್ಲ ಗುರುಗಳೇ ಅವರು. ಅದು ಒಂದ್ ಸ್ವಲ್ಪ ನಂಗೆ ಕೋಪ ತೊಂದರೆ ಇಲ್ಲ. ಬಂದ. ನೀವು ಸ್ವಲ್ಪ ಬುದ್ಧಿ ಕಲಿಬೇಕು. ಹ್ಮ್. ಬಂದಿದ್ನೆಲ್ಲ ಕೊಟ್ಬಿಟ್ಟು ಕೂತ್ಕೊಳ್ಳೋದಲ್ಲ. ಹಾಗೆ ಆಗಿದೆ ಗುರುಗಳೇ ಈಗ ಎಲ್ಲ. ಈಗ ಗಂಡನ ಪರಿವರ್ತನೆ ಅದು ನಿಧಾನಕ್ಕೆ ಆಗ್ತಾ ಇದೆ. ಅದು ಬಿಡು. ಅಂಥದ್ದೇನು ಇದ್ರೆ ನಿನ್ನ ಕಣ್ಣಿಗೆ ಬೀಳುತ್ತೆ. ಅಲ್ಲಿವರೆಗೂ ಬಾಯಿ ಮುಚ್ಕೊಂಡಿರು. ಒಂದು. ಎರಡನೇದು, ಕಷ್ಟಪಟ್ಟು ದುಡಿತಾ ಇದೆಯಾ. ಈತ ನೋಡಿದ್ರೆ ಯಾಕೋ ಹಿಂದೆ ಒಂಚೂರು ಹಂಗೆ ಹಿಂಗೆ ಅತ್ತ ಈತ ದಾರಿ ತಪ್ಪಿದ ಮನುಷ್ಯ ಆಗಿರೋದ್ರಿಂದ ಎಷ್ಟು ಕೊಡಬೇಕು ಅಷ್ಟು ಕೊಟ್ಕೊಂಡು ನೀನು ಸೇವಿಂಗ್ಸ್ ಮಾಡಿಕೊಂಡು ಮನೆ ನಿಯಂತ್ರಣ ನೀನು ತಗೋ. ಇದು ನಮ್ಗೆ ಕೂರೋಕ್ಕಾಗಲ್ಲ. ನಾವು ಹಂಗಂದ್ರೆ ಅರ್ಥ ಬಿಟ್ಬಿಡು ಅಂತಲ್ಲ. ಅತ್ತೆ ಮಾವ ಕೂಡ ಎಲ್ಲ ಸಾಲ ಮಾಡಿ ನಮ್ ತಲೆ ಮೇಲೆ ಹಾಕಿದಾರೆ ಗುರುಗಳೇ. ಈಗ ನಾವೇನೇ ಎಲ್ಲ ನೋಡ್ಬೇಕು ಗುರುಗಳೇ. ಅದಕ್ಕೆ ನೀವು ಇಷ್ಟೆಲ್ಲ ಒದ್ದಾಡಿರೋರಾಗಿ, ಇಷ್ಟೆಲ್ಲ ಅವರ ಹಳೆ ಕಥೆಗಳೆಲ್ಲ ಗೊತ್ತಿರೋದು, ಅವ್ರ ವ್ಯಕ್ತಿತ್ವಗಳು ಗೊತ್ತಿರೋದಾಗಿ 25ಕ್ಕೆ 25 ತಗೊಂಡು ಕೊಟ್ಬಿಟ್ಟು ಕೈ ಮುಗಿದ್ಬಿಟ್ಟು ಬರೋಕ್ಕೆ ನೀನು ಜಿದ್ದಾಳ. ಹಾಗೆ ಮನೆ ಯಜಮಾನನ ಗೌರವಿಸೋದು ಕೊಡೋದು ಅದೆಲ್ಲ ಓಕೆನವ. ಬಟ್ ಅದಕ್ಕೆ ಅವ್ರು ಯಾಕೋ ನಂಬಿಕೆ ಉಳಿಸ್ಕೊಂಡಿಲ್ಲ ಅಂದ್ರೆ ಒಂಚೂರು ನೀವು ಅವ್ರು ಕೊಟ್ಟರು ಕೂಡ ಚೆನ್ನಾಗಿರ್ತಾರೆ ಗುರುಕ. ಕೊಡ್ಲಿಲ್ಲ ಅಂದ್ರೆ ನಮ್ಮ ಹತ್ರ ಚೆನ್ನಾಗಿ ಮಾತಾಡೋದೇ ಇಲ್ಲ ಗುರುಗಳೇ. ಅಲ್ಲ, ಎಲ್ಲ ಒಂದು ಅರ್ಧ ಕೊಡು. ನೀನೊಂದಷ್ಟು ಉಳಿಸ್ಕೊಳ್ಳೋದು ರೂಢಿ ಮಾಡವ. ನೋಡು ತಾಯಿ, ಇಲ್ಲಿ ಈ ಸಮಯದಲ್ಲಿ ನೀವು ಒಂಚೂರು ಅವರೇನೋ ಬೇಜಾರು ಮಾಡ್ಕೊಳ್ತಾರೆ ಅಂದ್ಕೊಂಡು ಎಲ್ಲ ಕೊಟ್ಬಿಟ್ಟು ಬರಿಗೈ ಆಗಲು ಕೂತ್ಕೊಳ್ಳೋದು ಇಲ್ಲವ. ನೀನು ಏನು ಉಳಿಸ್ಕೊಂಡು ಇನ್ಯಾವೊಂದು ಸೇವೆ ಮಾಡ್ತಿಲ್ಲ, ಇನ್ಯಾರ್ದೋ ಮನೆ ಉದ್ಧಾರ ಮಾಡ್ತಾ ಇಲ್ಲ. ನೀನು ಮನೆಗೆ ಉಳಿಸ್ಕೊಳ್ತಾ ಇದೆಯಾ, ಹೌದಲ್ಲ? ಹೌದು ಗುರುಗಳೇ. ನಾನು ಹೇಳೋದು, ನಿನ್ನ ಉದ್ದೇಶ ಶುದ್ಧವಾಗಿದ್ದರೆ ನಿನ್ನ ಮಕ್ಕಳು ಗಂಡ ಎಲ್ಲ ತಪ್ಪು ತಿಳ್ಕೊಳ್ಳಿ. ಬಟ್ ಮುಂದೊಂದು ದಿವಸ ಅವ್ರಿಗೆ ಗೊತ್ತಾಗುತ್ತೆ ಏನಕ್ಕೆ ನನ್ನ ತಾಯಿ ಅಥವಾ ನನ್ನ ಹೆಂಡತಿ ಉಳಿಸ್ಕೊಳ್ತಿದ್ಲು ಅಂತ. ಯಾಕಂದ್ರೆ ನಾಳೆ ದಿನ ಏನೋ ಕಾಯಿಲೆ ಬಿದ್ದರು, ಆಸ್ಪತ್ರೆಗೆ ಹಾಕಿದ್ರು, ಯಾರನ್ನೋ ಹೋಗಿ ಕೈ ಬೇಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಅಯ್ಯೋ ತಗೊಳ್ರಿ ನಾನೇ ಉಳಿತಾಯ ಮಾಡ್ಕೊಂಡಿದ್ದೆ ತಗೊಳ್ರಿ ಅಂದಾಗ ಅಯ್ಯೋ ನನ್ನ ಹೆಂಡತಿ ಇದಕ್ಕೆ ಉಳಿತಾಯ ಮಾಡ್ತಿದ್ದು, ಅಯ್ಯೋ ನಾನು ತಪ್ಪು ತಿಳ್ಕೊಂಡ್ಬಿಟ್ಟಲ್ಲ ಅಂತ ಅವತ್ತು ಗೊತ್ತಾಗುತ್ತೆ. ನೀವು ಕೊಟ್ಬಿಟ್ಟು ಬೇಜಾರು ಮಾಡ್ಕೊಳ್ತಾರೆ ಅಂದ್ಕೊಂಡು ಯಾವಾಗ ತನ್ನ ಏನೂ ಉಳಿಸ್ಕೊಳ್ಳದೆ ಗಂಡನಿಗೆ ಕೊಡಬೇಕು ಅಂದರೆ ಗಂಡ ಆ ಮಟ್ಟಿಗೆ ಜವಾಬ್ದಾರಿ ತಗೊಂಡು ಸಂಸಾರವೇ ಶ್ರೇಷ್ಠ ಅಥವಾ ನನ್ನ ಹೆಂಡತಿ ಮಕ್ಕಳಿಗಿಂತ ನನಗೆ ಈ ಜಗತ್ತಲ್ಲಿ ಬೇರೆ ಏನೂ ಇಲ್ಲ, ಅವರು ಚೆನ್ನಾಗಿರಬೇಕು, ನಾವೆಲ್ಲ ಚೆನ್ನಾಗಿರಬೇಕು, ಒಂದು ಹೊರಗಡೆ ಒಂದು ಪಾನಿಪುರಿ ತಿಂದರೂ ಕೂಡ ನಾನು ತಿಂದೆ ಕಣೆ ಅಂತ ಹೇಳಿ ಅಯ್ಯೋ ತಗೊಳ್ಳೆ ಇಷ್ಟು ಮಾಡಿ ಕಳೆ ಒಳಗಡೆ ಇಡೆ ಬಾಡಿಗೆ ಕಟ್ಟೆ ತಗೊಳ್ಳೆ ಇಷ್ಟು ಬಂತು ಕಣೆ ಇಷ್ಟು ಬಂತು ಹೋಯ್ತು, ಈ ಮಟ್ಟಿಗೆ ಹೆಂಡತಿಯನ್ನು ಎಲ್ಲದರಲ್ಲೂ ಇನ್ವಾಲ್ವ್ ಮಾಡ್ಕೊಳ್ಳೋರಿಗೆ ನೀನು ಎಲ್ಲ ಕೊಡ್ಬೋದು. ತಗೊಳ್ರಿ ನಮ್ಮ ತವ್ರ ಮನೆಯಿಂದ ಏನೋ ಇಷ್ಟು ಕೊಟ್ಟರು ತಗೊಳ್ರಿ ಮಡಿಕೊಳ್ರಿ ಅಂತ ಕೊಡ್ಬೋದು. ಏನಿಲ್ಲ ಎತ್ತಿಲ್ಲ ಅಂದಾಗ ಒಂಚೂರು ಬುದ್ಧಿವಂತರಾಗೋದ್ರಲ್ಲಿ ತಪ್ಪೇ ಇಲ್ಲವಾ? ಇವನ್ ನೀವೇನು ಕೂಡಿ ಇಡ್ತೀರಾ ಅದನ್ನು ನಾಳೆ ಕಷ್ಟ ಕಾಲಕ್ಕೆ ನಿಮ್ಮ ಮನೆಗೆ ಬಳಸ್ತೀರಲ್ವಾ? ಹಾಗಾಗಿ ಇಲ್ಲೊಂಚೂರು ಬುದ್ಧಿವಂತಿಕೆ ತೋರಿಸಿ ಒಂಚೂರು ನೀವು ಸಪ್ರೇಟ್ ಕೂಡಿ ಇಟ್ಕೊಳ್ಳಿ. ನಾಳೆ ಆಪತ್ತು ಕಾಲದ ಸಮಯ ಅಂತ ಬಂದಾಗ ಇದೆಲ್ಲ ಕಳೆದ್ಬಿಟ್ಟು ಕೈ ಕಟ್ಕೊಂಡು ಕೂತಿದ್ದಾಗ ನೀನೇನು ಮಾಡ್ತೀವಿ ಮತ್ತೆ? ಹಾಗೆ ಈಗ ಕೈಯಲ್ಲಿ ಏನಿಲ್ಲ ಗುರುಗಳೇ, ಅಷ್ಟು ದುಡಿದ್ರು ಕೂಡ ಕೈಯಲ್ಲಿ ಏನಿಲ್ಲ. ಅದು ನಿನ್ನ ದಡ್ಡತನ. ಹಂಗೆಲ್ಲ ಮಾಡಬೇಡವ್ವ. ಒಂಚೂರು ಕೂಡಿಟ್ಕೊ. ನೀನು ಸಪ್ರೇಟು ಒಂದು 4 ಕಾಸು ಅಂತ ಇದ್ದರೆ ನಾಳೆ ಏನೋ ಎತ್ತೋ ನಿನಗೂ ಒಂದು ದಾರಿ ಆಗುತ್ತೆ. ಕಷ್ಟಪಟ್ಟು ದುಡಿತೀಯಲ್ಲವ. ಸೊ ಅವರಿಗೆ ಬರೋ ಒಂದು 20ರಲ್ಲಿ ಅವ್ರಿಗೊಂದು 10 ಕೊಡ್ತೀಯೋ 12 ಕೊಡ್ತೀಯೋ, ಓಲಿ ಒಂದು ತಿಂಗಳಿಗೆ 5-5 ಸಾವಿರನಾದರೂ 6-6 ಸಾವಿರ 7-7 ಸಾವಿರನಾದರೂ ಸೇವಿಂಗ್ಸ್ ಮಾಡ್ತಾ ಬಂದರೂ ಕೂಡ ನಿನಗೂ ಒಂದು ಏನೋ ದಾರಿ ಆಗುತ್ತೆ ಮುಂದೆ. ಹಾಗಾಗಿ ಅದರಲ್ಲಿ ಒಂಚೂರು ಬುದ್ಧಿವಂತಿಕೆ ತೋರಿಸಿ ಮಕ್ಕಳ ಕಡೆ ಪೂರ್ಣ ಗಮನ ಕೊಡು. ಮನೆ ಬಂದ ಗಂಡನನ್ನು ನಿನ್ನ ಕಲ್ಪನೆಗಳು ಅಥವಾ ಹಳೆಯ ಘಟನೆಗಳಿಂದ ಅವರನ್ನು ಘಾಸಿ ಮಾಡಬೇಡ. ಇಲ್ಲ, ಕೃಷ್ಣ ನನ್ನನ್ನು ಕಾಯ್ತಾನೆ, ನನ್ನ ಮನೆತನ ಕಾಯ್ತಾನೆ, ನಾನು ನನ್ನ ಮನೆ ಒಳಗಡೆ ಬಂದ ಗಂಡನನ್ನು ಪ್ರೀತಿಸೋದಷ್ಟೇ ಗೊತ್ತು, ಹೊರಗಡೆ ಎಲ್ಲೋಗಿರ್ಬೋದು ಅಲ್ಲೋಗಿರ್ಬೋದು ಹಂಗಾಗಿರ್ಬೋದು ಹಿಂಗಾಗಿರ್ಬೋದು ಅಂತ ಅನುಮಾನ ಪಟ್ಟಷ್ಟು ನನ್ನ ಆರೋಗ್ಯ ಹಾಳು, ಮನೆಯ ನೆಮ್ಮದಿಯೂ ಹಾಳು. ಹಾಗಾಗಿ ಯಾರನ್ನೂ ಕೂಡ 24 ಗಂಟೆ ಹಗ್ಗ ಕಟ್ಟಿಬಿಟ್ಟು ಸೊಂಟ ಕಟ್ಕೊಂಡು ಓಡಾಡೋಕ್ಕಾಗಲ್ಲ. ಒಂದು ನಂಬಿಕೆ ಮೇಲೆ ತಾನೇ ಮಕ್ಕಳನ್ನು ಕೂಡ ನಾವು ಆಚೆ ಕಳಿಸೋದು. ಅದನ್ನು ಮೀರಿ ಏನೋ ಕೆಡ್ತಾರೆ ಅಂದರೆ ಅದು ನಿನಗೆ ಮೋಸ ಅಲ್ಲ, ಅವ್ರಿಗವರೇ ಮೋಸ ಮಾಡ್ಕೊಂಡಂಗೆ. ನೀವು ಕೇವಲ ಹೆಂಡತಿ ಅಷ್ಟೇ. ಮಕ್ಕಳು ನಿಮ್ಮಿಂದ ಹುಟ್ಟಿದ್ದಾರೆ ಹೊರತು ನಿಮಗಾಗಿ ಹುಟ್ಟಿಲ್ಲ. ಈ ಎಲ್ಲವೂ ನಮಗೆ ಗೊತ್ತಿರಬೇಕು. ಹೆಂಡತಿ ಅಷ್ಟೇ. ಏನೋ ಒಂದು 60-50 ವರ್ಷ 70 ವರ್ಷದ ಜೊತೆ ಇರ್ಲಿಕ್ಕೆ ಒಂದು ಜೀವ. ಅದಕ್ಕೆ ಮೀರಿ ಅವ್ರವ್ರದೇ ಪ್ರಾರಬ್ಧಗಳನ್ನ ಹೊತ್ಕೊಂಡೇ ಬಂದ್ಬಿಟ್ಟಿದ್ದಾರೆ ಎಲ್ಲ. ನಿಮಗೆ ಆಸೆ ಇದೆ, ತಪ್ಪಬಾರ್ದು, ಆ ದಾರಿಗೆ ಹೋಗ್ಬಾರ್ದು ಈ ದಾರಿಗೆ ಹೋಗ್ಬಾರ್ದು, ಆಸೆ ಇರ್ಬೋದು.
ಬಟ್ ಏನನ್ನು ತಂದುಬಿಟ್ಟಿದ್ದಾರಲ್ಲ ಪ್ರಾರಬ್ಧಗಳು, ಅದನ್ನ ಅನುಭವಿಸ್ಲೇಬೇಕು. ಹ್ಮ್. ಸೊ ಹಾಗಾಗಿ ಆಯಿತು, ನನ್ನ ಪಾಲಿಗೆ ಬಂದಿದ್ದು. ಇದಕ್ಕಿಂತ ಮುಂಚೆ ಒಬ್ಬರು ವ್ಯಕ್ತಿ ಕರೆ ಮಾಡಿದ್ರು ಸಿಂಗಾಪುರದಿಂದ, ಕೇಳಿದ್ರ? ಹೌದು ಗುರುಗಳೇ, ಕೇಳಿ ಮತ್ತೆ ಅವ್ರ ಮಾತಾಡ. ಗತಿ ಏನು? ಮದುವೆ ಅದೇ ಆದ್ಮೇಲೆ ಗುರುಗಳೇ, ನನಗೆ ಹೌದು. ಹೆಂಗಾಗ್ಬೇಕು? ಈಗ ಅವರಿಗೆ ಹೆಂಡತಿ ಸರಿ ಇದ್ ಮಾಡ್ತಾ ಇಲ್ಲ ಗುರುಗಳೇ, ಅಲ್ಲ ಕೆಲವೊಬ್ಬರಿಗೆ ಗಂಡ ಸರಿ ಇರಲ್ಲ ಗುರುಗಳೇ. ಹಂಗೆ ಅವ್ರಿಗೆ ನಾನೀಗ ಅಪ್ಪ ನಿಮ್ಮ ಕರ್ತವ್ಯ ಏನಿದೆ ಮಕ್ಕಳ ಸಲುವಾಗಿ, ತಾಯಿ ಸಲುವಾಗಿ ಮಾಡಬೇಕಪ್ಪ, ಬರುತ್ತೆ, ಒಳ್ಳೆ ಕಾಲ ಬರುತ್ತೆ. ಹಾಗಾಗಿ ನೀವು ಅಷ್ಟೇ ನಿಮ್ಮ ಕರ್ತವ್ಯ ಮಕ್ಕಳ ಸಲುವಾಗಿ ಏನಿದೆ ಮಾಡಿಕೊಂಡು 4 ಕಾಸು ಉಳಿತಾಯ ಮಾಡಿಕೊಂಡು ಇವ್ರಿಗೆ ಒಳ್ಳೆ ಒಳ್ಳೆ ಮಾತಾಡ್ತಾ ಅವರನ್ನು ಹೊಗಳುತ್ತಾ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಒಳ್ಳೇದು ಹೇಳೋದ್ರಿಂದ ಅವ್ರಿಗೇನು ಉಪಯೋಗ ಇಲ್ವೋ ಗೊತ್ತಿಲ್ಲವ, ನೀನಂತೂ ಆರೋಗ್ಯವಾಗಿರ್ತೀಯ. ಈಗ ಆಯಿತು, ಅಲ್ಲೋಗಿ ಮಲಗಿಬಿಟ್ರೆ ಅಲ್ಲೋಗಿ ಅವಳ ಜೊತೆ ಇದು, ಈಗ ಏನು ಬಾಕಿ ಉಳಿದಿದೆ ಹೇಳವ ಓಲಿ ವಿಷಯ ಇರುವುದು. ಇನ್ನು ಮುಂದೆ ಪರಿವರ್ತನೆ ಆಗಲಿ, ಒಳ್ಳೆ ಮನುಷ್ಯನಾಗಿ ಬದುಕಲಿ ಅನ್ನೋದು ಅಷ್ಟೇ ಇರಬೇಕೇ ಹೊರತು ಇನ್ನು ಏನೇನು ಆಗಬೇಕು ಅನ್ನೋ ಭಯ ಇರ್ಬೋದಲ್ಲ ಒಂದು ಹೆಣ್ಮಕ್ಳಿಗೆ, ಅದೆಲ್ಲ ಆಗಿ ಹೋಯ್ತಲ್ಲ. ಹೌದು. ಅಯ್ಯೋ ಈ ನೆಲ ಒರೆಸ್ತಿದ್ದೀನಿ, ತಡಿ ಬರಬೇಡಿ ಯಾರು ಒಳಗಡೆ ಅಂತ ಯಾವಾಗ ಹೇಳ್ಬೋದು ಅಂದರೆ, ಈ ಕಡೆ ಎಲ್ಲ ಒರೆಸಿ ಇನ್ನೇನು ಮುಗೀತು, ಇನ್ನು ಆರ್ಕೊಳ್ಳೋವರೆಗೂ ಯಾರು ಓಡಾಡಬೇಡಿ ಅಂತ ಹೇಳ್ಬೋದು. ಅಲ್ಲೆಲ್ಲ ತುಳ್ಕೊಂಡು ಓಡಾಡಿ ನಾನು ಈಗ ಹೇಳ್ಬೋದಾ ಅಯ್ಯೋ ಬರಬೇಡಿ ಅಂತ? ಅಲ್ಲೆಲ್ಲ ಅದು ಕೊಚ್ಚೆ ಆಗಿದೆ ಅಲ್ಲ ಆಲ್ರೆಡಿ. ಈಗೇನು ನಾನು ಬರಬೇಡಿ ಅಂತ ಹೇಳೋನು ಅಲ್ವನವ? ಹಾಗಾಗಿ ಕೇವಲ ನಿಮ್ಮ ಕಾಳಜಿ ಇರೋದು, ಅಯ್ಯೋ ಪರಸ್ತ್ರೀ ಸವಾಸಕ್ಕೆ ಬಿದ್ದು ಎಲ್ಲಿ ಈ ಆತ್ಮ ತನ್ನ ಜೀವನವನ್ನು ನರಕಕ್ಕೆ ತಂದುಕೊಂಡ್ಬಿಡುತ್ತೋ, ಅಯ್ಯೋ ದೇವ್ರೆ ಅದಕ್ಕಂತ ಯಾವುದೇ ಹೊರಗಿನ ಕೆಟ್ಟ ನೀಚ ಸ್ತ್ರೀಯರ ಸಂಪರ್ಕ ಸಿಗದೆ ಇರಲಪ್ಪ, ಸಂಸಾರಕ್ಕೆ ನಿಯತ್ತಾಗಿರೋಂಗೆ ಮಾಡಪ್ಪ, ಮಕ್ಕಳ ಮುಖ ನೋಡಿ ಮಕ್ಕಳಿಗೋಸ್ಕರ ಬದುಕೊಂಡು ಮಾಡಪ್ಪ. ಹೀಗೆ ಆತ್ಮದ ಉದ್ಧಾರಕ್ಕೆ ಕೇಳ್ಕೊಳ್ಬೇಕು ಹೊರತು ನನ್ನ ಗಂಡ ಅಂತ ವಿಶೇಷ ಅಂದ್ಕೊಂಡಷ್ಟು ಸ್ವಾರ್ಥ ಜಾಸ್ತಿ, ದುಃಖವೂ ಜಾಸ್ತಿ. ಅದಕ್ಕೆ ಕೃಷ್ಣ ಅರ್ಜುನನಿಗೆ ಹೇಳೋದು, ಅಯ್ಯ ಎದುರುಗಡೆ ಇರೋರು ನನ್ನ ತಾತ ಮುತ್ತಾತ ನನ್ನ ಸಂಬಂಧಿಕರು ಇವ್ರನ್ನೆಲ್ಲ ಹೆಂಗೆ ಕೊಲ್ಲೋದು ಅಂದ್ಕೊಂಬೇಡ. ಅವೆಲ್ಲ ಒಂದು ಆತ್ಮಗಳು, ಅವು ನೀನು ಕೊಂದಾದ್ಮೇಲೂ ಮತ್ತಿರ್ತವೆ, ನೀನು ಕೊಲ್ತಿರೋ ದೇಹವನ್ನಷ್ಟೇ. ಅಂದ್ರೆ ಅವರೆಲ್ಲ ನನ್ನ ಸಂಬಂಧಿಕರು ಅಂದ್ಕೊಂಡು ಮಾಡೋಕೆ ಹೋದಷ್ಟು ದುಃಖ ಜಾಸ್ತಿ. ಹಾಗಾಗಿ ಕೆಟ್ಟವರನ್ನು ಕೆಟ್ಟವರು ಅಂತ ನೋಡ್ಬೇಕು ಹೊರತು ಅವ್ರು ನಮ್ಮ ಸಂಬಂಧಿಕರು ಅಂತ ವಿಶೇಷ ಮಮಕಾರ ಬಂಧು ಪ್ರೇಮ ಶುರುವಾಗ್ಬಿಟ್ರೆ ಆ ಕೆಟ್ಟವರು ಕೂಡ ನಿಂಗೆ ಒಳ್ಳೆಯವರಾಗೆ ಕಾಣ್ತಾರೆ. ಯಾಕಂದ್ರೆ ಈ ಬಂಧು ಪ್ರೇಮ ಇದೆಯಲ್ಲ, ಅಯ್ಯೋ ನನ್ನ ಗಂಡ, ನನ್ನ ಮಕ್ಕಳು, ಈ ನನ್ನ ಸಂಬಂಧಿಕರು, ಈ ನನ್ನ ಅನ್ನೋದು ಇದೆಯಲ್ಲ, ಅನ್ಯಾಯವನ್ನು ನ್ಯಾಯದ ಥರ ಕಾಣೋ ಥರ ಮಾಡಿಬಿಡುತ್ತದು. ಹಂಗೆ ನಿಮ್ಮ ಗಂಡನ ಕುರಿತಾಗಿ ನನ್ನ ಗಂಡ ಸರಿ ಹೋಗಲಿ, ಆಯಿತು, ನನ್ನ ಗಂಡ ಅನ್ನೋದಕ್ಕಿಂತ ಅದೊಂದು ಆತ್ಮವಾಗಿ ಈ ಜನ್ಮದಲ್ಲಿ ಕೆಟ್ಟ ದಾರಿ ಹಿಡಿದು ನರಕ ಅನುಭವಿಸಿ ಒದ್ದಾಡೋದಕ್ಕಿಂತ ಅದಕ್ಕೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳಿಕೊಂಡು ಉಳಿದ ಬದುಕನ್ನು ಗಂಡನಿಗೆ ಪರಿವರ್ತನೆ ಆಗ್ತಾರವ. ಖಂಡಿತ ನನ್ನ ಹಾರೈಕೆ ಹಾಗೂ ಆಶೀರ್ವಾದ, ದೇವರ ಅನುಗ್ರಹ, ನಿನ್ನ ಗಂಡನಿಂದ ನೀವು ಯಾವ ರೀತಿಯ ಒಳ್ಳೆಯ ಬದುಕನ್ನು ನಿರೀಕ್ಷೆ ಮಾಡ್ತಿದ್ದೀರೋ ಆ ಬದುಕು ನಿಮಗೆ ಸಿಗುವಂತಾಗಲಿ. ನಿನ್ನ ಮಕ್ಕಳಿಗೆ ಒಳ್ಳೆಯ ತಂದೆ ಅಥವಾ ನಿಮಗೆ ಒಳ್ಳೆಯ ಗಂಡ, ಮನೆಗೆ ಒಬ್ಬ ಒಳ್ಳೆಯ ಯಜಮಾನನಾಗಿ ಅವರಿಗೆ ತಮ್ಮ ಇಡೀ ಬದುಕನ್ನು ಆರೋಗ್ಯವಾಗಿ ಕಳೆಯುವಂತಾಗಲಿ. ಇದು ನನ್ನ ಹಾರೈಕೆ. ದೇವರು ನಿಮ್ಮನ್ನು ಚೆನ್ನಾಗಿ ಇಡ್ಲವ. ಕಷ್ಟಪಟ್ಟಿದ್ದೀರಿ, ದೇವರೆಲ್ಲೂ ಕೈ ಬಿಡಲ್ಲ. ಖಂಡಿತ ನಂಬಿಕೆ ಉಳಿಸ್ಕೊಳ್ಳಿ. ಮಕ್ಕಳನ್ನು ಒಳ್ಳೆಯ ವ್ಯಕ್ತಿಗಳನ್ನಾಗಿ, ಒಳ್ಳೆಯ ವ್ಯಕ್ತಿತ್ವಗಳನ್ನಾಗಿ ರೂಪಿಸಿ ಕಾರ್ಯಕ್ರಮ ನೋಡ್ತಾ ಇರಿ. ನಿಧಾನಕ್ಕೆ ನಿಮಗೂ ಯಾವುದನ್ನ ಹೆಂಗ್ ನೋಡ್ಬೇಕು, ಇದನ್ನ ಹೆಂಗ್ ನೋಡ್ಬೇಕು. ನಾನು ಅದನ್ನೇ ಹೇಳ್ತಾ ಇರ್ತೀನಿ, ನಿಮ್ದು ವಿಡಿಯೋನೆಲ್ಲ ಕಳಿಸ್ತಾ ಇರ್ತೀನಿ. ಇನ್ನೇನು ನೆನಪಾದಾಗ ಒಂದೇನಪ್ಪ ಏನೋ ಕಷ್ಟ ಬಂದಾಗ ಒಂಚೂರು ನೋಡ್ತಾ ಇರಿ. ಏನು ತಲೆಗೆ ಹಾಕೊಳಲ್ಲ ಗುರುಗಳೇ. ಇರ್ಲಿ ಕಾಯಿಲೆ ಬಂದಾಗಲೇ ಆಸ್ಪತ್ರೆ. ನಾನ್ ನಿಮ್ದೊಂದು ವಿಡಿಯೋ ಎಷ್ಟೋ ಒಂದೊಂದು ಫುಲ್ ಇದನ್ನ ಮನಸ್ಸಿಗೆಲ್ಲ ಸಮಾಧಾನ ಕೊಡುವಂತ ವಿಡಿಯೋನ ಅವ್ರಿಗೆ ಕಳಿಸ್ತಾ ಇರ್ತೇನೆ. ನಿಮ್ ಹೆಸರು ಬರ್ದು ಕಳಿಸ್ತಾ ಇರ್ತೇನೆ. ಇದು ಫಾಲೋ ಮಾಡಿ ಅವರನ್ನ. ಏನಾದ್ರು ಸ್ವಲ್ಪ 5 ನಿಮಿಷ ಟೈಮ್ ಕೂತ್ಕೊಂಡಾಗ ಏನು ಪ್ಯಾಸೆಂಜರ್ ಏನು ಬರ್ಲಿಲ್ವಾ, ಅವಾಗ ಕೂತ್ಕೊಳ್ಳೋವಾಗ ಒಂದು ಕೇಳಿ. ಆಗ್ಲವಾ, ಒಳ್ಳೇದಾಗುತ್ತೆ, ಪರವಾಗಿಲ್ಲ. ಕಾರ್ಯಕ್ರಮ ನೋಡದೇ ಇರ್ಲಿ. ಆ ಜೀವಕ್ಕೆ ಒಳ್ಳೇದಾಗಲಿ. ತಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಉಳಿದ ಬದುಕನ್ನು ಪ್ರಾಮಾಣಿಕವಾಗಿ ಒಳ್ಳೆ ರೀತಿಯಲ್ಲಿ ಬದುಕುವಂತಾಗಲಿ. ಆ ದೇವರು ನಿಮ್ಮ ಗಂಡನಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ನಿಮಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಖಂಡಿತ ಒಳ್ಳೇದು ಮಾಡ್ತಾನೆ. ನಿಮ್ಮ ಬರುವ ಎಲ್ಲ ಹಳೆಯ ನೆನಪುಗಳು, ಯೋಚನೆಗಳೆಲ್ಲವನ್ನು ನೀವು ಬರದೆ ತಡೆಯೋಕ್ಕಾಗಲ್ಲ. ಆದರೆ ಬಂದ ಆಲೋಚನೆಗಳಿಗೆ ನೀವು
ಬರಬಾರ್ದು. ನಾನು ಇದನ್ನು ಹೊರಗಡೆ ಹಾಕಲ್ಲ. ಅದೆಷ್ಟು ಬರ್ತಿರೋ ಬರ್ರಿ, ನನ್ನ ಬಾಯಿಂದ ಶಬ್ದಗಳು ಆಚೆ ಬರಲ್ಲ. ಹ್ಮ್. ಒಳಗಡೆ ಯಾಕಂದರೆ ನಿನ್ನ ಯೋಚನೆಗಳು, ಈ ಹಿಂದಾಗಿರೋ ಕೆಲವು ಕಹಿ ಅನುಭವಗಳು ನೆನಪಿಗೆ ಬರ್ತವೆ. ಅದೇ ಏನಾದ್ರೂ ಅವ್ರ್ಗೆ ಪಟ 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 ಬೈದು ಬಿಡೋದು ಗುರುಗಳೇ. ಬೇಡ 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 ಬೇಡ. ಅವಾಗೆಲ್ಲ ಗೋವಿಂದ, ಹರೇ ಕೃಷ್ಣ, ನಾರಾಯಣ, ಯಾಕಂದರೆ ಇವೆಲ್ಲ ನಿಮ್ಮನ್ನು ಕೆಡಿಸ್ಲಿಕ್ಕೆ ಬರ್ತಿದ್ದಾವೆ. ಹ್ಮ್. ಅವು ಸೈತಾನ ಶಕ್ತಿಗಳು, ಹ್ಮ್. ದುಷ್ಟಶಕ್ತಿಗಳು. ಹ್ಮ್. ಅವೆಲ್ಲವನ್ನು ನೀವು ಹೆಚ್ಚು ಹೆಚ್ಚು ಮೆಲುಕು ಹಾಕ್ತಾ ಹೋದಷ್ಟು ನೀವು ಒಂದು ಹೊಸ ಭವಿಷ್ಯವನ್ನು ಕಳ್ಕೊಳ್ತೀರಾ. ಹ್ಮ್. ಬೇಡ. ಅಂಥದ್ದೇನೇ ಆಲೋಚನೆ ಬಂದರೂ ಹರೇ ಕೃಷ್ಣ ಅಂತ ಹೇಳ್ತಾ ಆ ಸಮಯಕ್ಕೆ ಬೇರೊಂದು ಕಡೆ ಮನಸ್ಸನ್ನು ಶಿಫ್ಟ್ ಮಾಡೋದು ನಿಮಗೆ ಗೊತ್ತಿರಬೇಕು. ಹೌದು. ಇಲ್ಲ ನಾನು ಅದರಲ್ಲೇ ಮುಳುಗುತ್ತೀನಿ ಅಂದರೆ ಏನೋ ಒಂದು ದುರಂತ ಮಾಡ್ತವೆ, ಒಯ್ತವಷ್ಟೆ. ಹೌದು. ಏನಾಗಲ್ಲವ, ಧೈರ್ಯವಾಗಿರು. ಶುಭವಾಗಲಿ ತಾಯಿ. ಆಯ್ತು ಗುರುಗಳೇ. ಒಳ್ಳೆ ನಮಸ್ಕಾರ ಗುರು. ಗೋವಿಂದ. ನೋಡಿ, ಒಬ್ಬೊಬ್ಬರದ್ದು ಒಂದೊಂದು ಕತೆ. ಪಾಪ ಆ ವ್ಯಕ್ತಿ ಒಂದಷ್ಟು ಪರಿವರ್ತನೆಯ ದಾರಿಯಲ್ಲಿದ್ದಾರೆ. ದೇವರವರಿಗೆ ಶಕ್ತಿ ಕೊಡಲಿ, ಒಳ್ಳೆಯದಾಗಲಿ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ. ಆ ವ್ಯಕ್ತಿಗೆ ನಾನು ಹೇಳೋದು, ನೋಡಿ, ನನ್ನ ಗಂಡನೇ ಸರ್ವಸ್ವ, ನನ್ನ ಗಂಡನ ನಾನು ತುಂಬ ಪ್ರೀತಿಸ್ತೀನಿ, ನನ್ನ ಗಂಡ ಇಲ್ಲದೆ ಹೋದ್ರೆ ನಂಗೆ ಆಗಲ್ಲ ಅಂದರೆ ನಿಮಗೋಸ್ಕರ ವಿಷ ಕುಡಿಯೋ ಇಂಥ ಹೆಣ್ಣನ್ನು ಪಡ್ಕೊಳ್ಳಿ ಪುಣ್ಯ ಮಾಡಿರಬೇಕು. ದೇಹ ಸುಖಕ್ಕೆ ನಿಮಗೆ ಬೀದಿ ಬೀದಿಲೂ ಸಿಗ್ಬೋದು, ಆದರೆ ನೀವು ಹಾಸಿಗೆ ಹಿಡಿದು ಕಾಯಿಲೆ ಬಂದು ರೋಗಿಷ್ಠರಾಗಿ ಎಲ್ಲೋ ಮಲಗ್ತೀರಲ್ಲ, ಅವತ್ತು ಈಕೆನೇ ಬರಬೇಕು ಹೊರತು ಹೊರಗಡೆಯವ್ರು ಯಾರೂ ಬರಲ್ಲ. ಹಾಗಾಗಿ ಬಿದ್ದಾಗ ಇವ್ರ ಬೆಲೆ ಗೊತ್ತು ಮಾಡ್ಕೊಳ್ಳೋದಕ್ಕಿಂತ ಅಥವಾ ಸತ್ತ ಮೇಲೆ ಗೊತ್ತು ಮಾಡ್ಕೊಳ್ಳೋದಕ್ಕಿಂತ ಬದುಕಿದ್ದಾಗಲೇ, ಅಯ್ಯೋ ನಿನ್ನ ಬೆಲೆ ನನಗೆ ಅರ್ಥ ಆಗಲಿಲ್ಲ ಕಣೆ, ಇನ್ನು ಮುಂದೆ ನಾನು ಚೆನ್ನಾಗಿ ಬದುಕ್ತೀನಿ ಕಣೆ ಅಂತ ಒಂದು ಮಾತು ಹೇಳಿಬಿಟ್ರೆ ಈ ಜೀವಕ್ಕೆ ಸಂತೋಷ. ಆಯಿತು, ಒಳ್ಳೆಯದಾಗಲಿ. ದೇವ್ರು ನಿಮ್ಮನ್ನು ಚೆನ್ನಾಗಿಡಲಿ. ಶುಭವಾಗಲಿ.